ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಫೆಬ್ರವರಿ ತಿಂಗಳ 5ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಈ ದಿನ ಬೆಳಿಗ್ಗೆ 6:48 ಇರಲಿದೆ. ನಂತರ ಅಷ್ಟಮಿ ಆರಂಭ ಆಗುತ್ತೆ. ಇದು ಈ ದಿನ ರಾತ್ರಿ 3 ಗಂಟೆಯವರೆಗೂ ಕೂಡ ಇರುತ್ತೆ ಈ ಅಷ್ಟಮಿ ತಿಥಿ. ಇನ್ನು ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 11:08 ಇರಲಿದೆ. ನಂತರ ಕೃತಿಕಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥೋ ಭದ್ರ. ಇದು ಈ ದಿನ ಮಧ್ಯಾಹ್ನ 1:34 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ರಾತ್ರಿ 9:18 ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:37 ಮಧ್ಯಾಹ್ನ 2:04 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 11:09 ಮಧ್ಯಾಹ್ನ 12:37 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8:15 ಬೆಳಿಗ್ಗೆ 9:42 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತದಲ್ಲಿ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಡಿ. ಇನ್ನು ಈ ದಿನ ಯಾವುದೇ ಅಭಿಜಿತ್ ಮುಹೂರ್ತ ಇಲ್ಲ. ಹಾಗೆ ಈ ದಿನ ಅಮೃತ ಕಾಲ ಇರುವಂಥ ಸಮಯ ವಿಶೇಷವಾಗಿ ಈ ದಿನ ಅಪರಾಹ್ನ 3:59 ಸಂಜೆ 5:31 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:20. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಿಶೇಷವಾಗಿ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ವ್ಯವಹಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ವ್ಯಾಪಾರಸ್ಥರಿಗೆ, ವರ್ತಕರಿಗೆ, ದಳ್ಳಾಳಿಗಳಿಗೆ ವಿಶೇಷವಾಗಿ ಈ ದಿನ ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿ ಇದೆ, ಲಾಭ ಇದೆ. ಹಾಗೆ ವ್ಯಾಪಾರದ ವಿಸ್ತರಣೆ ಆಗುತ್ತೆ. ವ್ಯಾಪಾರಸ್ಥರು ಈ ದಿನ ಬಹಳ ಉತ್ತಮ ಅವಕಾಶಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ. ಇನ್ನು ಬುಧ ಬುದ್ಧಿಗೆ ಕಾರಕ, ವಾಕ್ಚಾತುರ್ಯಕ್ಕೆ ಕಾರಕ, ಹಾಗೆ ಹಾಸ್ಯಕ್ಕೆ, ವಿನೋದಕ್ಕೆ, ವಿದ್ಯೆಗೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ವಿದ್ಯಾರ್ಥಿಗಳಿಗಾಗಲಿ ಅಥವಾ
ವಾಕ್ಪಟುತ್ವ ಹೊಂದಿರುವಂಥವ್ರಿಗೆ ಈ ದಿನ ಅತ್ಯುತ್ತಮವಾದ ಅವಕಾಶಗಳು ಸಿಕ್ಕತ್ತೆ. ಏಕೆಂದರೆ ಮಾತುಗಾರಿಕೆಗೆ ಬುಧ ಕಾರಕನಾಗಿರೋದ್ರಿಂದ ಈ ದಿನ ಕೆಲವು ಮಾತಿನಿಂದಲೇ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಕೂಡ ಒದಗಿ ಬರುತ್ತೆ. ಇನ್ನು ಕಲಿಕೆಗೆ, ಬರವಣಿಗೆಗೂ ಕೂಡ ಬುಧ ಕಾರಕ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ದಿನ ತುಂಬ ಅನುಕೂಲ ಇರುವಂಥ ದಿನ. ನಿಮ್ಮ ಓದು, ನಿಮ್ಮ ಒಂದು ಪೂರ್ವ ಸಿದ್ಧತೆ ಇದೆಲ್ಲದಕ್ಕೂ ಕೂಡ ತುಂಬ ಸಂತೋಷ ಉಂಟಾಗುವಂಥ ಸಂದರ್ಭ. ಏಕೆಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಈ ದಿನ ಚೆನ್ನಾಗಿರುತ್ತೆ, ನಿಮಗೂ ಕೂಡ ತುಂಬ ಸಮಾಧಾನ ತರುತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರಾದಲ್ಲಿ ಏನಾದರೂ ಇಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ, ನಿಮ್ಮ ಪ್ರಯಾಣವನ್ನು ಗುರುಹೋರಾದಲ್ಲಿ ಪ್ರಾರಂಭ ಮಾಡಿದ್ರೆ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ. ಪ್ರಯಾಣ ಶುಭಕರವಾಗಿರುತ್ತೆ ಈ ದಿನ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 9:39 ಬೆಳಿಗ್ಗೆ 10:37 ಇನ್ನು ಅಪರಾಹ್ನ 4:25 ಸಂಜೆ 5:23 ಹಾಗೆ ರಾತ್ರಿ 11:31 ರಾತ್ರಿ 12:33 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿಹೋರ ನಿಮಗೆ ಮಿಶ್ರ ಫಲಗಳನ್ನು ತರುವಂಥದ್ದು. ಏಕೆಂದರೆ ಈ ಶನಿಹೋರಾದಲ್ಲಿ ಕೆಲಸ ಕಾರ್ಯಗಳು ಆರಂಭ ಆದರೆ ಕೆಲಸಗಳು ಬೇಗ ನಡೆಯಲ್ಲ, ತುಂಬ ನಿಧಾನವಾಗಿ ಚಲಿಸುತ್ತೆ. ಕೆಲಸಕ್ಕೆ ಬೇಕಾದಂತಹ ಕೆಲವು ಸಂಪನ್ಮೂಲಗಳ ಕೊರತೆ ಉಂಟಾಗುವಂಥದ್ದು. ಈ ಕಾರಣಕ್ಕಾಗಿಯೇ ಕೆಲಸ ಈ ದಿನ ನಿಲ್ಲುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:41 ಬೆಳಿಗ್ಗೆ 9:39 ಇನ್ನು ಅಪರಾಹ್ನ 3:27 ಅಪರಾಹ್ನ 4:28 ಇನ್ನು ರಾತ್ರಿ 10:29 ರಾತ್ರಿ 11:31 ಶನಿ ಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಿ, ಯಾವುದೇ ರೀತಿಯ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಎಲ್ಲದಕ್ಕೂ ಅನುಕೂಲ ಇದೆ. ಒಟ್ಟಾರೆ ಈ ವ್ಯಾಪಾರಿ ವರ್ಗಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ಯಾವುದೇ ಇರಲಿ, ಅದು ಮನೆ, ಸೈಟು, ಜಮೀನು ಇತ್ಯಾದಿಗಳ ರಿಜಿಸ್ಟ್ರೇಷನ್ ಇರಲಿ, ಮಾರಾಟ ಇರಲಿ, ಖರೀದಿ ಇರಲಿ ಅಥವಾ ಅದರ ಅಭಿವೃದ್ಧಿಗೆ ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಲಿ ತುಂಬ ಫಲಪ್ರದವಾಗುತ್ತೆ ಈ ದಿನ ಇರುವಂಥ ಬುಧ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 6:45 ಬೆಳಿಗ್ಗೆ 7:43 ಇನ್ನು ಮಧ್ಯಾಹ್ನ 1:31 ಮಧ್ಯಾಹ್ನ 2:20 ಹಾಗೆ ರಾತ್ರಿ 8:25 ರಾತ್ರಿ 9:27 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಸ್ವಲ್ಪ ಅನಾನುಕೂಲಕರವಾಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಪ್ರಯತ್ನಗಳನ್ನು ಈ ದಿನ ಇರುವಂಥ ಶುಕ್ರ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗೆ ನಿಮ್ಮ ಪ್ರಯಾಣವನ್ನಾಗಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನ ಆಗಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇನ್ನು ಹಣವನ್ನು ಸಾಲವಾಗಿ ಕೊಡುವಂಥದ್ದಾಗಲಿ ಅಥವಾ ಯಾವುದೇ ವಸ್ತುಗಳನ್ನು ಎರವಲು ಕೊಡುವಂಥ ಸಂದರ್ಭವಾಗಲಿ ಶುಕ್ರ ಹೋರ ಆಗಿರಬಾರ್ದು. ಇದನ್ನು ನೀವು ಖಾತ್ರಿಪಡಿಸ್ಕೊಳ್ಬೇಕು. ಏಕೆಂದರೆ ಶುಕ್ರ ಹೋರಾದಲ್ಲಿ ಈ ರೀತಿಯ ಹಣಕಾಸಿನ ವ್ಯವಹಾರಗಳಿಂದ ನಿಮಗೆ ಭಾರಿ ನಷ್ಟ ಉಂಟಾಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಹಾಗಾಗಿ ಈ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 5:43 ಬೆಳಿಗ್ಗೆ 6:45 ಇನ್ನು ಮಧ್ಯಾಹ್ನ 12:33 ಮಧ್ಯಾಹ್ನ 1:31 ಹಾಗೆ ರಾತ್ರಿ 7:23 ರಾತ್ರಿ 8:25 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು, ನಿಮ್ಮ ಉದ್ದೇಶಿತ ಚಟುವಟಿಕೆಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದರಲ್ಲೂ ನಿರ್ದಿಷ್ಟ ಹೊರದಲ್ಲಿ ನೀವು ಆರಂಭ ಮಾಡುವಂಥ ಕೆಲಸದಿಂದ ಉತ್ತಮ ಫಲಿತಾಂಶಗಳು ಕೂಡ ಸಿಕ್ಕತ್ತೆ. ಅದಕ್ಕಾಗಿಯೇ ಯಾವ ಹೊರ ಉತ್ತಮವಾಗಿದೆ, ಯಾವ ಹೊರ ನಿಮಗೆ ಅನುಕೂಲಕರವಾಗಿಲ್ಲ, ಇದರ ವಿವರಗಳನ್ನು ಕೂಡ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ
ಈ ದಿನ ಅರುಣೋದಯದ ಸಮಯಕ್ಕೆ ಸಪ್ತಮಿ ತಿಥಿ ಇರುತ್ತೆ. ಹಾಗಾಗಿನೇ ಈ ದಿನ ಕೆಲವರು ರಥಸಪ್ತಮಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಅದರಲ್ಲೂ ಅರುಣೋದಯ ತನ್ನಿಮಿತ್ತ ಸ್ನಾನ ಮಾಡುವಂಥದ್ದು. ಈ ದಿನ ಪವಿತ್ರ ನದಿಗಳಲ್ಲಿ ಅರುಣೋದಯಕ್ಕೆ ಸ್ನಾನವನ್ನು ಮಾಡಿದ್ರೆ ಉತ್ತಮ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ದಿನ ಸೂರ್ಯೋದಯದ ನಂತರದಲ್ಲಿ ಅಷ್ಟಮಿ ತಿಥಿ ಇರುತ್ತೆ. ಹಾಗಾಗಿ ಈ ದಿನ ದುರ್ಗಾಷ್ಟಮಿ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಇದನ್ನೇ ಬುಧವಾರದ ದಿನ ಅಷ್ಟಮಿ ಬಂದಿರೋದ್ರಿಂದ ಬುಧಾಷ್ಟಮಿ ವ್ರತವನ್ನು ಕೂಡ ಆಚರಣೆ ಮಾಡ್ತಾರೆ. ಹಾಗೆ ಈ ದಿನ ಭೀಷ್ಮಾಷ್ಟಮಿ ಅನ್ನುವಂಥದ್ದು ಕೂಡ ಇದೆ. ಬಹಳ ವಿಶೇಷವಾಗಿ ಈ ಅಷ್ಟಮಿ ಇರುವಂಥ ಸಂದರ್ಭ ಇದು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆತ್ಮವಿಶ್ವಾಸದಿಂದ ಪ್ರಾರಂಭ ಮಾಡಬೇಕಾಗತ್ತೆ. ಇದು ಅಂದರೆ ಈ ಆತ್ಮವಿಶ್ವಾಸ ಒಂದು ಮಹಾ ಆಯುಧ ನಿಮಗೆ, ಅದು ಒಂದು ವೆಪನ್ ಅದು. ಏಕೆಂದರೆ ಎಲ್ಲ ಸಂದರ್ಭಗಳಲ್ಲಿ ಇದು ಯಶಸ್ಸನ್ನು ನೀಡದೇ ಇರಬಹುದು, ಆದರೆ ಯಾವುದೇ ಸವಾಲನ್ನು ಎದುರಿಸುವಂಥ ಧೈರ್ಯ ಇದು ತುಂಬಿಕೊಡುತ್ತೆ. ಹಾಗಾಗಿನೇ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ನಿಮ್ಮ ಮನಸ್ಸನ್ನಿಟ್ಟು ಕೆಲಸಗಳನ್ನು ಈ ದಿನ ಆರಂಭ ಮಾಡಿ. ಖಂಡಿತ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಬಂಧುಗಳೇ, ಈ ದಿನದಲ್ಲಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವಿಶೇಷವಾಗಿ ಹಣಕಾಸಿನ ಸಂಪಾದನೆ ಮಾಡಬೇಕು ಅಂದ್ಕೊಂಡಿರುವಂಥವ್ರು, ಉದ್ಯೋಗದಲ್ಲಾಗಲಿ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಾಗಲಿ ಪ್ರಗತಿಯನ್ನು ಕಾಣಬೇಕು ಅನ್ನೋವಂಥವ್ರು ಈ ದಿನ ಅರಳಿ ಮರಕ್ಕೆ ನೀರನ್ನು ಉಣಿಸಬೇಕು ಅನ್ನುವಂಥದ್ದಿದೆ. ಏಕೆಂದರೆ ಬಹಳ ವಿಶೇಷವಾಗಿ ಈ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಅಷ್ಟಮಿ ಕೂಡಿರುವಂಥ ಈ ದಿನ ಅಶ್ವತ್ಥ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಮಾಡಿದ್ರೆ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಏಕೆಂದರೆ ಇದರ ಹಿನ್ನೆಲೆಯಲ್ಲಿ ಒಂದು ಪೌರಾಣಿಕ ಕಥೆ ಇದೆ. ಸ್ಮಶಾನದಲ್ಲಿ ಮಹರ್ಷಿ ದದೀಚಿಯ ಮಾಂಸಪಿಂಡದ ದಹನ ಸಂಸ್ಕಾರ ನಡೀತಾ ಇದ್ದಂತಹ ಸಂದರ್ಭ. ಅವರ ಪತ್ನಿ ತಮ್ಮ ಪತಿಯ ವಿಯೋಗವನ್ನು ತಾಳಲಿಕ್ಕೆ ಸಾಧ್ಯ ಆಗಲಿಲ್ಲ. ತುಂಬ ದುಃಖ ಬಂತು. ಹಾಗೆ ಆ ವಿಯೋಗವನ್ನು ತಡೆಯಲಿಕ್ಕಾಗದೆ ಆಕೆ ತನ್ನ ಮಡಿಲಲ್ಲಿ ಇದ್ದಂತಹ ಕೂಸನ್ನು ಅಲ್ಲೇ ಹತ್ತಿರದಲ್ಲೇ ಇದ್ದಂತಹ ಒಂದು ದೊಡ್ಡ ಅರಳಿ ಮರದ ಕೆಳಗೆ ಮಲಗಿಸ್ಬಿಡ್ತಾಳೆ. ಅದು 3 ವರ್ಷದ ಮಗು. ಹಾಗಾಗಿ ಆ ಮಗುವನ್ನು ಬಿಟ್ಟು ತನ್ನ ಪತಿಯ ಚಿತೆಯೊಂದಿಗೆ ಆಕೆ ಕೂಡ ಸಹಗಮನವನ್ನು ಮಾಡಿಬಿಡ್ತಾಳೆ. ಇಲ್ಲಿ ತಾನು ಸ್ವರ್ಗೋಲೋಕಕ್ಕೆ ಹೋಗ್ತಾಳೆ. ಈ ರೀತಿ ಮಹರ್ಷಿ ದದೀಚಿ ಮತ್ತು ಅವರ ಪತ್ನಿಯ ತ್ಯಾಗ ಸಂಭವಿಸುತ್ತೆ. ಆದರೆ ಈ ಅರಳಿ ಮರದ ಮಡಿಲಿಗೆ ಒಪ್ಪಿಸಲಾದಂತಹ ಮಗುವಿಗೆ ತುಂಬ ಬಾಯಾರಿಕೆ ಆಗುತ್ತೆ ಮತ್ತು ಹೊಟ್ಟೆಯ ಹಸಿವಿನಿಂದ ಅದು ತೀವ್ರವಾಗಿ ಚಡಪಡಿಸ್ತಾ ಇರುತ್ತೆ, ಕಿರುಚಾಡತೊಡಗುತ್ತೆ. ಆದರೆ ಯಾವುದೇ ಆಹಾರ ದೊರಕದ ಕಾರಣ ಆ ಅಶ್ವತ್ಥ ವೃಕ್ಷದಲ್ಲೇ ಇದ್ದಂತಹ ಮರದ ಹಣ್ಣುಗಳು ಮಾಗಿ ಕೆಳಗೆ ಬೀಳ್ತಾ ಇತ್ತು. ಆ ಹಣ್ಣುಗಳನ್ನು ತಿಂದು ಅವನು ಹಸಿವನ್ನು ನೀಗಿಸಿಕೊಳ್ತು ಆ ಮಗು. ಹಾಗೆ ಆ ಅಶ್ವತ್ಥ ವೃಕ್ಷದ ಹಣ್ಣುಗಳನ್ನು ಕ್ರಮೇಣವಾಗಿ ಅದರ ಎಲೆಗಳನ್ನೇ ತಿಂದು ದೊಡ್ಡವನಾಗಿ ಬೆಳೀತು ಆ ಮಗು. ಕಾಲಕ್ರಮೇಣ ಅರಳಿ ವೃಕ್ಷ ಆ ಮಗುವಿಗೆ ಆಶ್ರಯವನ್ನು ನೀಡ್ತಾ ಬಂತು. ಮಗು ಜೀವಂತವಾಗಿ ಉಳಿತು. ಒಂದು ದಿನ ದೇವರ್ಷಿ ನಾರದರು ಅಲ್ಲಿ ಹಾದು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಅರಳಿ ಮರದ ಬುಡದಲ್ಲಿ ಆ ಮಗುವನ್ನು ನೋಡಿ ಅವನ ಪರಿಚಯವನ್ನು ಕೇಳಿದ್ರು. ಆದರೆ ಆ ಮಗುವಿಗೆ ತನ್ನ ಪೂರ್ವಾಪರದ ಇತಿಹಾಸಗಳು ಗೊತ್ತಿರಲಿಲ್ಲ. ಅದನ್ನು ಪುನಃ ನಾರದರನ್ನೇ ಪ್ರಶ್ನಿಸಿ, ನಾನು ಯಾರು, ಯಾಕಾಗಿ ಇಲ್ಲಿ ಜನ್ಮವನ್ನು ಪಡ್ಕೊಂಡೆ, ನನ್ನ ತಂದೆ ತಾಯಿಗಳು ಯಾರು ಅನ್ನುವಂಥ ಪ್ರಶ್ನೆಯನ್ನು ನಾರದರಿಗೆ ಕೇಳ್ತಾನೆ. ಆಗ ನಾರದರು ತಮ್ಮ ತಪಶಕ್ತಿಯಿಂದ ಧ್ಯಾನ ಧಾರಣೆಯನ್ನು ಮಾಡಿ ನೋಡಿದಾಗ ಮಹಾ ಆಶ್ಚರ್ಯವಾಯಿತು ಅವರಿಗೆ. ಆಗ ಆ ಮಗುವಿಗೆ ನಾರದರು ತಿಳಿಸ್ತಾರೆ, ನೀನು ಮಹಾದಾನಿ ಮಹರ್ಷಿ ದದೀಚಿಯ ಪುತ್ರ. ನಿನ್ನ ತಂದೆಯ ಅಸ್ಥಿಗಳನ್ನು ಬಳಸಿ ವಜ್ರಾಯುಧವನ್ನು ತಯಾರಿಸಿ ದೇವತೆಗಳು ಅಸುರರನ್ನು ಸೋಲಿಸಿದ್ದಾರೆ. ಹಾಗಾಗಿ ಅಂತಹ ಮಹಾನ್ ದದೀಚಿಯ ಮಗ ನೀನು. ಇದನ್ನ ನಾರದರು ತಿಳಿಸ್ತಾರೆ. ಮುಂದುವರಿಯುತ್ತಾ, ನಿನ್ನ ತಂದೆ ಕೇವಲ 31 ವರ್ಷ ವಯಸ್ಸಿನಲ್ಲಿ ನಿಧನರಾಗ್ತಾರೆ. ನಿನ್ನ ತಂದೆಯ ಅಕಾಲ ಮರಣದ ಕಾರಣ ಏನು ಅಂತ ಹೇಳಿದ್ರೆ, ನಿನ್ನ ತಂದೆಯ ಮೇಲೆ ಶನಿದೇವರ ಮಹಾದಶೆ ಇತ್ತು. ಹಾಗಾಗಿ ತಂದೆಗೆ ವಿಪತ್ತು ಬಂತು. ಹಾಗೆ ಆ ಮಗು ಕೇಳುತ್ತೆ, ನನಗೆ ಬಾಲ್ಯದಲ್ಲೇ ಬಂದಂತಹ ದುರ್ದಶೆ ಯಾಕೆ ಅಂತ ಕೇಳಿದಾಗ ನಾರದರು ಮತ್ತು ಹೇಳ್ತಾರೆ, ಶನಿದೇವರ ಮಹಾದಶೆಯೇ ಇದಕ್ಕೆ ಕಾರಣ ಅಂತ ಹೇಳಿ. ಹಾಗಾಗಿ ಆ ಮಗುವಿಗೆ ಒಂದು ಅರ್ಥ ಆಗುತ್ತೆ, ಶನಿದೇವರಿಂದ ಯಾವ ಯಾವ ರೀತಿಯ ತೊಂದರೆಗಳಾಗಿದೆ ಅನ್ನುವಂಥ ಒಂದು ವಿಚಾರ. ನಂತರ ದೇವರ್ಷಿ ನಾರದರು ಅರಳಿ ಮರದ ಎಲೆಗಳು ಮತ್ತು ಹಣ್ಣುಗಳನ್ನು ತಿಂದು ಬದುಕಿದಂತಹ ಆ ಮಗುವಿಗೆ ಪಿಪ್ಪಲಾದ ಅನ್ನುವಂಥ ಹೆಸರನ್ನು ಇಡ್ತಾರೆ ಮತ್ತು ದೀಕ್ಷೆಯನ್ನು ನೀಡ್ತಾರೆ. ಇಲ್ಲಿ ಪಿಪ್ಪಲಾದ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ಬ್ರಹ್ಮದೇವರನ್ನು ಒಲಿಸ್ಕೊಳ್ತಾನೆ. ಬ್ರಹ್ಮದೇವರು ಪಿಪ್ಪಲಾದನಿಗೆ ಯಾವುದಾದ್ರೂ ವರವನ್ನು ಕೇಳು ಅಂತ ಹೇಳಿದಾಗ ಪಿಪ್ಪಲಾದ
ತನ್ನ ದೃಷ್ಟಿಯಿಂದ ಯಾವ ವಸ್ತುವನ್ನಾದರೂ ಕೂಡ ಸುಡುವ ಶಕ್ತಿಯನ್ನು ಕೇಳ್ಕೊಳ್ತಾನೆ. ಬ್ರಹ್ಮದೇವರು ವರವನ್ನು ತಥಾಸ್ತು ಅಂತ ಹೇಳಿ ಕೊಟ್ಬಿಡ್ತಾರೆ. ಹಾಗೆ ಪಿಪ್ಪಲಾದ ಶನಿದೇವರನ್ನ ತಮ್ಮ ಮುಂದೆ ಆವಾಹನೆ ಮಾಡಿ ಕರೀತಾನೆ. ಮತ್ತೆ ತಮ್ಮ ದೃಷ್ಟಿಯಿಂದ ಶನಿದೇವರನ್ನೇ ಸುಡ್ಲಿಕ್ಕೆ ಹೋಗ್ತಾನೆ. ಶನಿದೇವರು ದೇಹದೊಂದಿಗೆ ಬೆಂಕಿಗೆ ಆಹುತಿಯಾಗ್ತಾರೆ. ದೇಹ ಸುಡಲಿಕ್ಕೆ ಆರಂಭ ಆಗುತ್ತೆ. ಅಲ್ಲಿ ಬ್ರಹ್ಮಾಂಡದಲ್ಲಿ ಎಲ್ಲರೂ ಕೂಡ ಶನಿದೇವರನ್ನ ರಕ್ಷಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೂರ್ಯ ಕೂಡ ತನ್ನ ಮಗನನ್ನ ಬದುಕಿಸ್ಕೊಳ್ಬೇಕು, ಅವನ ಸುಡುತ್ತಾ ಇರುವಂಥದ್ದನ್ನ ನೋಡಿ ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಆಗ ಬ್ರಹ್ಮದೇವರು ಸ್ವತಃ ಪಿಪ್ಪಲಾದನ ಮುಂದೆ ಬಂದು ಶನಿದೇವರನ್ನ ಬಿಡುವಂತೆ ಕೇಳ್ತಾನೆ. ಆದರೆ ಮಗು ಬಿಡಲ್ಲ. ತನ್ನ ತಂದೆಗೆ ಅಕಾಲ ಮರಣವನ್ನ ತಂದಿದ್ದಂತಹ, ಹಾಗೆ ತನ್ನ ಬಾಲ್ಯದಲ್ಲೇ ಕಷ್ಟವನ್ನು ಕೊಟ್ಟಂತಹ ಈ ಶನಿಯನ್ನ ಬಿಡಬಾರದು ಅನ್ನುವಂಥದ್ದು ಈ ಪಿಪ್ಪಲಾದನ ವಾದ. ಆದರೆ ಬ್ರಹ್ಮದೇವರು ಒಂದರ ಬದಲು 2 ವರಗಳನ್ನು ನೀಡ್ತೇನೆ ಅಂತ ಹೇಳಿ ಅವನಿಗೆ ಅಭಯವನ್ನು ನೀಡ್ತಾರೆ. ಅದರಂತೆ ಪಿಪ್ಪಲಾದ ಸಂತೋಷದಿಂದ ಅದನ್ನು ಬಿಟ್ಟು 2 ವರಗಳನ್ನು ಕೇಳ್ಕೊಳ್ತಾನೆ. ಅದೇನೆಂದರೆ, ಯಾವ ಮಗುವೇ ಆಗಲಿ ಜನ್ಮದಿಂದ 5 ವರ್ಷ ವಯಸ್ಸಿನವರೆಗೆ ಯಾಗವ ಮಗುವಿನ ಕುಂಡಲಿಯಲ್ಲೂ ಕೂಡ ಶನಿಯ ಸ್ಥಾನ ಇರದೇ ಇರಲಿ. ಇದರಿಂದ ಇನ್ನೊಂದು ಮಗು ನನ್ನ ಹಾಗೆ ಅನಾಥ ಆಗಲ್ಲ ಅನ್ನುವಂಥ ಒಂದು ವರವನ್ನು ಕೇಳ್ತಾನೆ. 2ನೇ ವರ, ನನಗೆ ಆಶ್ರಯವನ್ನು ಕೊಟ್ಟಂತಹ ಅರಳಿ ಮರ. ಆದ್ದರಿಂದ ಯಾವ ವ್ಯಕ್ತಿ ಸೂರ್ಯೋದಯಕ್ಕೂ ಮುಂಚೆ ಅರಳಿ ಮರಕ್ಕೆ ನೀರು ಉಣಿಸ್ತಾನೆ ಅವನ ಮೇಲೆ ಶನಿಯ ಮಹಾದಶೆಯ ಪರಿಣಾಮ ಇರಲ್ಲ, ಶನಿಯ ಕ್ರೂರ ದೃಷ್ಟಿ ಇರಲ್ಲ, ಶನಿಯ ಬಾಧೆ ಇರಲ್ಲ, ಶನಿ ದೋಷಗಳು ತಟ್ಟಲ್ಲ. ಆದ್ದರಿಂದ ಈ 2 ವರಗಳನ್ನು ಕರುಣಿಸು ಅಂತ ಹೇಳಿ ಬ್ರಹ್ಮದೇವರನ್ನು ಕೇಳ್ಕೊಳ್ತಾನೆ. ಆಗ ಬ್ರಹ್ಮ ತಥಾಸ್ತು ಅಂತ ಹೇಳ್ತಾನೆ. ನಂತರ ಪಿಪ್ಪಲಾದ ಸುಡುತ್ತಾ ಇರುವಂತಹ ಶನಿಯನ್ನ ತನ್ನ ಬ್ರಹ್ಮದಂಡದಿಂದ ಅವರ ಕಾಲುಗಳ ಮೇಲೆ ಹೊಡೆದು ಬಿಡುಗಡೆ ಮಾಡ್ತಾನೆ. ಇಲ್ಲಿ ಕಾಲುಗಳ ಮೇಲೆ ಹೊಡೆದದ್ದರಿಂದ ಶನಿಯ ಕಾಲುಗಳು ಹಾನಿಗೊಳಗಾಗುತ್ತೆ. ಮತ್ತೆ ಅವರು ಮೊದಲಿನಿಂದ ವೇಗವಾಗಿ ನಡಿಲಿಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕಾಗಿಯೇ ಶನಿಯನ್ನ ಮಂದ ಚಲನೆಯ ಗ್ರಹ ಅಂತ ಹೇಳಿ ಕರೆಯುವಂಥದ್ದು. ಆದರೆ ಶನಿದೇವರು ಶನೈಹಿ ಚರತಿಯ ಶನೇಶ್ಚರಃ ಅಂದರೆ ನಿಧಾನವಾಗಿ ನಡೆಯುವಂಥವನು ಶನೇಶ್ಚರ ಅಂತ ಹೇಳಿ ಕರೆಸ್ಕೊಳ್ತಾರೆ. ಹಾಗಾಗಿ ಶನಿದೇವರ ಕಪ್ಪು ಮೂರ್ತಿಯಾಗಲಿ, ಅರಳಿ ಮರದ ಪೂಜೆಯಾಗಲಿ ಈ ಧಾರ್ಮಿಕ ಉದ್ದೇಶದಿಂದ ಆರಂಭ ಆಯಿತು ಅನ್ನುವಂಥ ಒಂದು ಹಿನ್ನೆಲೆ ಇದೆ. ಮುಂದೆ ಪಿಪ್ಪಲಾದ ಪ್ರಶ್ನೋಪನಿಷತ್ತನ್ನ ರಚನೆ ಮಾಡ್ದ. ಇದು ಇಂದಿಗೂ ಕೂಡ ಜ್ಞಾನದ ದೊಡ್ಡ ಭಂಡಾರವಾಗಿ ಇರುವಂಥದ್ದು, ಒಂದು ದೊಡ್ಡ ಗ್ರಂಥವಾಗಿ ಹೊರಹೊಮ್ಮಿರುವಂಥದ್ದು ಈ ಕಾರಣದಿಂದ. ಹಾಗಾಗಿ ಈ ದಿನ ಯಾರು ಅಶ್ವತ್ಥ ವೃಕ್ಷವನ್ನು ಪೂಜೆ ಮಾಡ್ತಾರೆ, ನೀರುಣಿಸ್ತಾರೆ, ವಿಶೇಷವಾಗಿ ಅವರಿಗೆ ಶನಿಯಿಂದ ಆಗುವಂಥ ಬಾಧೆಗಳು ತಟ್ಟಲ್ಲ. ಯಾವುದೇ ಕೆಲಸಗಳು ತಡ ಆಗ್ತಾ ಇದ್ರೆ, ಅಡೆತಡೆಗಳಿಂದ ಕೂಡಿದ್ರೆ ಅವು ನಿರ್ವಿಘ್ನವಾಗಿ ನೆರವೇರುತ್ತೆ. ಹಾಗಾಗಿ ಕೆಲಸದಲ್ಲಿ ತೀವ್ರ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಪೂಜಾ ಕಾರ್ಯವನ್ನು ನೀವು ಈ ದಿನ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಇತ್ತೀಚಿನ ಪೀಳಿಗೆಯವರಲ್ಲಿ ಒಂದು ಜಿಜ್ಞಾಸೆ ಇದೆ. ಏನಂದರೆ, ಭಗವಂತನಿಗೆ ಇಂಥದ್ದೇ ರೂಪ ಹೇಗಿರುತ್ತೆ, ಇಂಥದ್ದೇ ಒಂದು ಆಕಾರದಲ್ಲಿ ಭಗವಂತ ಇದ್ದಾನೆ ಅನ್ನೋವಂಥದ್ದನ್ನು ಹೇಗೆ ನಾವು ಕಲ್ಪಿಸ್ಕೊಳ್ಬೇಕು, ಯಾಕಾಗಿ ಭಗವಂತನ ಮೂರ್ತಿಗಳನ್ನು ಪೂಜೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ. ಇದು ವಾದ, ಇದು ಮಂಡುವಾದ ಅನ್ನುವಂಥದ್ದು ಕೆಲವರದ್ದಾದರೆ, ಕೆಲವರು ಆ ವಿಚಾರವನ್ನು ಸ್ಪಷ್ಟಪಡಿಸ್ಕೊಳ್ಳಿಕ್ಕೆ ಅವರು ಕೇಳುವಂಥ ಒಂದು ಪ್ರಶ್ನೆ ಅನ್ನುವಂಥದ್ದು ಕೆಲವರಲ್ಲಿದೆ. ಹಾಗಾಗಿ ಭಗವಂತನಿಗೆ ಅವನದೇ ಆದಂತಹ ಸ್ಪಷ್ಟವಾದ ದಿವ್ಯ ಮಂಗಳ ರೂಪ ಇದೆ ಅನ್ನುವಂಥದ್ದು ಈ ದಿನದ ಒಂದು ಉತ್ತರ. ನಮ್ಮ ಸನಾತನ ಧರ್ಮದ ಪ್ರಕಾರ ಸಾಕಾರ ರೂಪಿಯಾದಂತಹ ಭಗವಂತನೇ ಉಪಾಸ್ಯ ದೈವ. ಏಕೆಂದರೆ ನಾವು ಎಲ್ಲರೂ ಕೂಡ ಭಗವಂತನನ್ನೇ ಆರಾಧನೆ ಮಾಡುವಂಥದ್ದು. ಇಲ್ಲಿ ನಿರಾಕಾರ ಬ್ರಹ್ಮ ಅನ್ನುವಂಥದ್ದು ಉಪಾಸನೆಗೆ ಎಟಕುವಂಥದ್ದು ತುಂಬ ಕಷ್ಟ. ಆದ್ದರಿಂದ ಭಗವಂತನಿಗೆ ಸ್ಪಷ್ಟ ರೂಪವನ್ನು ಕೊಟ್ಟು, ಸ್ಪಷ್ಟ ಆಕಾರವನ್ನು ಕೊಟ್ಟು, ಅದು ಅವನ ದಿವ್ಯ ಮಂಗಳ ರೂಪ ಅಂತಲೇ ನಾವು ಕರೆದಿರುವಂಥದ್ದು. ಹಾಗೆ ಮನುಷ್ಯ ಮಾತ್ರರಾದಂತಹ ನಾವು ಊಹಿಸಲಿಕ್ಕೆ ಕಷ್ಟ ಆದರೂ ಕೂಡ ಶ್ರುತಿ ಸ್ಮೃತಿ ಪುರಾಣಗಳಿಂದ ಮಾತ್ರ ಸ್ವಲ್ಪ ಮಟ್ಟಿಗೆ ಬಹಳ ಸ್ಥೂಲವಾಗಿ ಇದರ ವಿಚಾರಗಳನ್ನು ನಾವು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಏಕೆಂದರೆ ಹಿಂದಿನ ಋಷಿ ಮುನಿಗಳು ಈ ಭಗವಂತನ ಸ್ವರೂಪದ ಬಗ್ಗೆ, ಭಗವಂತನ ಆಕಾರದ ಬಗ್ಗೆ, ಭಗವಂತನ ಅಸ್ತಿತ್ವದ ಬಗ್ಗೆ ತಮ್ಮದೇ ಆದಂತಹ ನಿಲುವುಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಅದನ್ನೇ ನಿಜ ಅಂತ ಹೇಳಿ ಸಾಬೀತು ಕೂಡ ಪಡಿಸಿದ್ದಾರೆ. ಹಾಗೆ ಪರಮಾತ್ಮನ ರೂಪ 5 ವಿಧದಲ್ಲಿ ವ್ಯಕ್ತವಾಗಿದೆ ಅನ್ನುವಂಥದ್ದನ್ನು ಶಾಸ್ತ್ರಗಳು ಹೇಳುತ್ತೆ. ಅಲ್ಲಿ ಈ 5 ರೂಪಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಪರ, ವ್ಯೂಹ, ವಿಭವ, ಅರ್ಚ, ಅಂತರ್ಯಾಮಿ ಅನ್ನುವಂಥದ್ದು. ಇಲ್ಲಿ ಮೊದಲನೇದಾಗಿ ಪರ ಅಂದರೆ ವೈಕುಂಠದಲ್ಲಿ ಪ್ರಕಾಶಿಸ್ತಾ ಇರುವಂಥ ವಾಸುದೇವನ ಅದ್ಭುತ ರೂಪ.
ಆದರೆ ಆ ರೂಪದಲ್ಲಿ ಭಗವಂತನನ್ನು ಕಾಣುವಂತಹ ಸೌಭಾಗ್ಯ ಇರುವಂಥವರು ಈ ಸಂಸಾರದಿಂದ ಮೋಕ್ಷವನ್ನು ಹೊಂದಿ ಮುಕ್ತರಾದಂಥವರು. ಅವರು ಮಾತ್ರ ಭಗವಂತನನ್ನು ವೈಕುಂಠದಲ್ಲಿ ಕಾಣ್ತಾರೆ. ಅಲ್ಲಿಗೆ ಹೋಗಿ ಮತ್ತೆ ಈ ಭೂಮಿಗೆ ಬಂದು ನಮಗೆ ಭಗವಂತ ಆ ದಿವ್ಯ ಮಂಗಳ ರೂಪ ಹೇಗಿದೆ ಅನ್ನುವಂಥದ್ದನ್ನು ವರ್ಣಿಸಲಿಕ್ಕೆ ಯಾರೂ ಕೂಡ ಇಲ್ಲ. ಆದ್ದರಿಂದ ನಾವು ಸ್ತೋತ್ರಗಳ ಮೂಲಕ ಮಾತ್ರ ಇದನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಸ್ಮೃತಿಗಳು ಹೇಳುತ್ತೆ, ಶ್ರುತಿಗಳು ಹೇಳುತ್ತೆ, ಪುರಾಣಗಳು ಹೇಳ್ತತ್ತೆ, ಹಾಗೆ ಚಿತ್ರಪಟಗಳ ಮೂಲಕ ಹೇಳುತ್ತೆ, ವಿಗ್ರಹಗಳ ಮೂಲಕ ನಮಗೆ ಗೊತ್ತಾಗಿದೆ ಈ ಭಗವಂತನ ಸ್ವರೂಪ ರೂಪ ಹೀಗಿದೆ ಅನ್ನುವಂಥದ್ದು. ಹಾಗಾಗಿ ವೇದಗಳಲ್ಲೂ ಕೂಡ ಭಗವಂತನನ್ನು ಕೊಂಡಾಡಿರುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಹಾಗಾಗಿ ಶಾಸ್ತ್ರ ಸಮ್ಮತವಾಗಿ ಹೇಳಿರುವಂಥ ವಿಚಾರದಲ್ಲಿ ಭಗವಂತನ ರೂಪ ಸ್ವರೂಪ ಹೀಗಿದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಎರಡನೇದು ವ್ಯೂಹರೂಪಿ ಭಗವಂತ. ಈ ರೂಪದಲ್ಲಿ 4 ವಿಧವಾಗಿ ನಮಗೆ ಭಗವಂತನ ಅನುಭವ ಆಗುತ್ತೆ. ಮೊದಲನೇದಾಗಿ ಅನಿರುದ್ಧ ರೂಪಿಯಾಗಿ ಭಗವಂತ ನಮ್ಮ ಜಾಗೃತ ಸ್ಥಿತಿ, ಅಂದರೆ ನಾವು ಎಚ್ಚರವಾಗಿರುವಾಗ ನಮ್ಮ ಎಲ್ಲ ದೈನಂದಿನ ಚಟುವಟಿಕೆಗಳಿಗೂ ಕೂಡ ಚೈತನ್ಯವನ್ನು ತುಂಬುತ್ತಾನೆ, ನಮ್ಮ ಕರ್ಮಗಳನ್ನು ನಿಯಂತ್ರಣ ಮಾಡ್ತಾನೆ. ಹಾಗೆ ನಾವು ರಾತ್ರಿ ನಿದ್ರೆ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ವಿಶ್ರಾಂತಿಯನ್ನು ಒದಗಿಸಿ ಆ ಅವಸ್ಥೆಯಲ್ಲಿಯೂ ಕೂಡ ನಮ್ಮ ಮನಸ್ಸು ನಮ್ಮ ಬುದ್ಧಿ ಜಾಗೃತವಾಗಿರುವಂತೆ ಕಾಪಾಡ್ತಾನೆ. ನಿದ್ದೆಯಿಂದ ಎದ್ದವರು ತಮ್ಮ ಸ್ವಸ್ವರೂಪವನ್ನು ಮರೆಯದಂತೆ ರಕ್ಷಣೆ ಮಾಡ್ತಾನೆ. ನಮ್ಮ ಸ್ವಪ್ನಗಳನ್ನು ನಿಯಂತ್ರಿಸುವಂಥವನು ಪ್ರದ್ಯುಮ್ನ ರೂಪಿ ಭಗವಂತ. ಅಲ್ಲದೆ ನಿದ್ದೆಯಲ್ಲಿ ನಮ್ಮೆಲ್ಲ ಆಯಾಸವನ್ನು ಪರಿಹಾರ ಮಾಡಿ ಎದ್ದಾಗ ಮತ್ತೆ ಹೊಸ ಚೈತನ್ಯವನ್ನು ತುಂಬುವಂಥವನು, ಆ ಅನುಗ್ರಹವನ್ನು ನೀಡುವಂಥವನು ಭಗವಂತ. ಆದ್ದರಿಂದ ದಿನವೂ ಮಲಗುವ ಮುಂಚೆ ಪ್ರದ್ಯುಮ್ನ ರೂಪದಲ್ಲಿರುವಂಥ ಪರಮಾತ್ಮನನ್ನು ನಮಸ್ಕಾರ ಮಾಡಿಕೊಂಡು ಸ್ಮರಣೆ ಮಾಡಿಕೊಂಡು ಒಳ್ಳೆಯ ಸ್ವಪ್ನಗಳನ್ನು ಅನುಗ್ರಹಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಸಂಕರ್ಷಣ ರೂಪಿಯಾದಂತಹ ಭಗವಂತ ನಮಗೆ ಗಾಢ ನಿದ್ರೆ, ಅಂದರೆ ಸ್ವಪ್ನಗಳಿಲ್ಲದ ಸುಷುಪ್ತಿಯನ್ನು ಕರುಣಿಸ್ತಾನೆ. ಈ ಅವಸ್ಥೆಯಲ್ಲಿ ತನ್ನ ಸ್ಪರ್ಶ ಸುಖವನ್ನೂ ಕೂಡ, ಆಲಿಂಗನ ಸುಖವನ್ನೂ ಕೂಡ ಕೊಡ್ತಾನೆ. ಸುಷುಪ್ತಿಯಲ್ಲಿ ನಮ್ಮ ಬಾಹ್ಯ ಇಂದ್ರಿಯಗಳನ್ನು ತನ್ನೆಡೆಗೆ ಸೆಳೆದುಕೊಳ್ಳೋದ್ರಿಂದ ಅವನಿಗೆ ಸಂಕರ್ಷಣ ಅನ್ನುವಂಥ ಹೆಸರು ಬಂತು. ಈ ಅನುಭವ ನಮಗೆಲ್ಲ ಸ್ವಲ್ಪ ಅಪರೂಪವೇ, ಅಂದರೆ ಸದಾಕಾಲ ಆಗಲ್ಲ. ಆದರೂ ಕೂಡ ಕನಸಿನಲ್ಲಿ ಸ್ವಪ್ನದಲ್ಲಿ ಎಂದೋ ಒಂದು ಸಲ ಭಗವಂತನನ್ನು ನಾವು ಹತ್ತಿರದಿಂದ ನೋಡಿರ್ತೇವೆ. ಇನ್ನು ಕೊನೆಯದಾಗಿ ಭಗವಂತನ ವಾಸುದೇವ ರೂಪ ಏನಿದೆ ಅದು ಯೋಗಿಗಳಿಗೆ ಮಾತ್ರ ಸಿದ್ಧಿಸುವಂಥದ್ದು. ಧ್ಯಾನದ ಆಚೆಗಿರುವಂಥ ಸಮಾಧಿ ಸ್ಥಿತಿ ಇದು. ಏಕೆ ಅಂತ ಹೇಳಿದ್ರೆ ಇಲ್ಲಿ ತುರಿಯಾವಸ್ಥೆಯಲ್ಲಿ ಈ ರೂಪ ಗೋಚರವಾಗುತ್ತೆ. ಅದು ಅತ್ಯಂತ ಕ್ಷಣಿಕವಾಗಿದ್ದರೂ ಕೂಡ ಯೋಗಿಗಳಿಗೆ ಪರಮಾನಂದವನ್ನು ನೀಡುವಂಥದ್ದು. ಈ ಅನುಭವವನ್ನು ಅವರು ಬೇರೆಯವರ ಜೊತೆ ಹಂಚಿಕೊಳ್ಳುವಂಥದ್ದು ಬಹಳ ವಿರಳ. ಏಕೆಂದರೆ ನಿಜವಾಗಿ ಭಗವಂತನನ್ನು ಕಂಡವರು ಯಾರೂ ಆ ಬಗ್ಗೆ ಹೆಚ್ಚು ಮಾತನಾಡಲ್ಲ. ಅದು ಅನುಭವ ವೈಕವೇದ್ಯವಾಗಿ ಇರುವಂಥದ್ದು. ಹಾಗಾಗಿ ಭಗವಂತನನ್ನು ಯಾರು ಕಂಡಿದ್ದಾರೆ, ಅನುಭವಿಸಿದ್ದಾರೆ ಅಂಥವರು ಈ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಆಸಕ್ತಿಯನ್ನು ಬಿಟ್ಟು ಸ್ಥಿತಪ್ರಜ್ಞರಾಗಿ ಇದ್ದು ಬಿಡ್ತಾರೆ. ಇದು ಪರಮಾತ್ಮನ ವ್ಯೂಹ ರೂಪದ ಬಗೆಗಿನ ಸಂಕ್ಷಿಪ್ತ ವಿವರಣೆ. ಇನ್ನು ವಿಭವಾವತಾರಗಳಲ್ಲಿ ಮೊದಲನೆಯಂಥದ್ದು ಕ್ಷೀರಾಬ್ದಿ ಒಡೆಯನಾಗಿ ಆದಿಶೇಷನ ಮೇಲೆ ಮಲಗಿರುವಂಥ ಭಗವಂತನ ರೂಪ, ನಂತರದ ಮತ್ಸ್ಯ ರೂಪ, ನಂತರ ಕೂರ್ಮ ರೂಪ, ವರಾಹ ರೂಪ, ನಾರಸಿಂಹ ರೂಪ, ವಾಮನ ರೂಪ, ತ್ರಿವಿಕ್ರಮ ರೂಪ ಇತ್ಯಾದಿ ದಶಾವತಾರಗಳು. ಹಾಗೆ ಹಂಸ, ಹಯಗ್ರೀವ ಮುಂತಾದ ಅನೇಕ ಅವತಾರಗಳು ಕೂಡ ವಿಭವಾವತಾರಗಳೇ. ನಾವು ಈ ಭಗವಂತನನ್ನು ಮಾನುಷ ರೂಪದಲ್ಲಿ ಕಾಣುವಂಥದ್ದು ರಾಮ ಕೃಷ್ಣ ಅನ್ನುವಂಥ 2 ಪೂರ್ಣ ಅವತಾರಗಳಲ್ಲಿ ಮಾತ್ರ. ಭಗವಂತ ಮಾನವರಂತೆಯೇ ಗರ್ಭಾವಸ್ಥೆಯಿಂದ ಹಿಡಿದು ಶೈಶವ, ಕೌಮಾರ್ಯ, ಯೌವನ, ಪ್ರೌಢ ಅನ್ನುವಂಥ ಎಲ್ಲ ಹಂತಗಳನ್ನು ಕೂಡ ನಿಮ್ಮಂತೆಯೇ ಕಂಡಿರುವಂಥವನು. ಹಾಗೆ ಬೆಳೆದು ಹಾಗೆ ಎಲ್ಲರೊಡನೆ ಬೆರೆತು ತಾನು ಎಲ್ಲರಿಗಿಂತಲೂ ವಿಭಿನ್ನ ಅನ್ನುವಂಥದ್ದನ್ನು ಪ್ರಕಟಪಡಿಸ್ತಾ ಇರುವಂಥ ಸಂದರ್ಭ. ಹಾಗಾಗಿ ಸಾಧ್ಯವಾದ ಮಟ್ಟಿಗೂ ಕೂಡ ತನ್ನ ಪರತತ್ವವನ್ನು ಮರೆಮಾಚ್ತಾ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಯೇ ತನ್ನ ಅವತಾರದ ಮುಖ್ಯ ಉದ್ದೇಶ ಅನ್ನುವಂಥದ್ದನ್ನು ಭಕ್ತರಿಗೆ ತಿಳಿಸ್ತಾ ಇದ್ದಾನೆ ಭಗವಂತ. ಇನ್ನು ಭಗವಂತನ ಸ್ವರೂಪ ರೂಪ ಹೇಗಿದೆ ಅಂತ ಹೇಳಿದ್ರೆ ಮಾನವರಂತೆಯೇ ಇರುವಂಥದ್ದು. ನಮ್ಮೊಳಗೆ ಒಬ್ಬರಾಗಿ ಜನಿಸಿದರೂ ಕೂಡ ಶ್ರೀರಾಮ ಹಾಗೆ ಶ್ರೀಕೃಷ್ಣರಿಗೆ ದಿವ್ಯ ರೂಪವೂ ಅಲೌಕಿಕ ಸೌಂದರ್ಯವೂ ಇತ್ತು ಅನ್ನುವಂಥದ್ದನ್ನು ನಮ್ಮ ಮಹಾಪುರಾಣಗಳು ತಿಳಿಸುತ್ತೆ. ಇಲ್ಲಿ ವ್ಯಾಸ ಭಾರತವಾಗಲಿ, ವಾಲ್ಮೀಕಿ ರಾಮಾಯಣವಾಗಲಿ ಅದನ್ನು ಓದಿದಂಥವ್ರಿಗೆ, ಅದನ್ನು ಕೇಳಿದಂಥವ್ರಿಗೆ ಆ ಭಗವಂತನ ಮೋಹಕ ರೂಪದ ಬಗ್ಗೆ ಏನೋ ಒಂದು ಆಕರ್ಷಣೆ ಬರುತ್ತೆ. ಇನ್ನು
ಈ ಅವತಾರ ಕಾಲದಲ್ಲಿ ರಾಮನಿಂದ ಕೃಷ್ಣನಿಂದ ಮುಕ್ತಿಯನ್ನು ಪಡ್ಕೊಂಡವರು ಎಷ್ಟೋ ಜನ, ಅವರ ಅಭಯವನ್ನು ಪಡ್ಕೊಂಡವರು ಎಷ್ಟೋ ಜನ ಇದ್ದಾರೆ. ಅಂಥವ್ರಿಗೆ ಭಗವಂತನ ಸಾನ್ನಿಧ್ಯ ಬಹಳ ವಿಶೇಷವಾಗಿ ಒದಗಿ ಬಂದಿದೆ. ಇನ್ನು ಆಚಾರ್ಯ ರೂಪಿಯಾದಂಥ ಭಗವಂತನನ್ನು ನಾವೆಲ್ಲ ನೋಡಿಯೇ ಇದ್ದೇವೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಶಿಲಾ ವಿಗ್ರಹವಾಗಿಯೋ ಅಥವಾ ದಾರು ವಿಗ್ರಹವಾಗಿಯೋ ಪಂಚಲೋಹ ವಿಗ್ರಹವಾಗಿಯೋ ಚಿತ್ರಪಟಗಳಲ್ಲೋ ಭಗವಂತ ನೆಲೆಸಿರ್ತಾನೆ, ನಮ್ಮ ಪೂಜೆಯನ್ನು ಸ್ವೀಕರಿಸ್ತಾನೆ. ಹಾಗಾಗಿ ನಾವು ಗಣಪತಿಯನ್ನಾಗಲಿ, ಶ್ರೀರಾಮನನ್ನು, ಕೃಷ್ಣನನ್ನು, ಶ್ರೀನಿವಾಸನನ್ನು, ನರಸಿಂಹನನ್ನು, ರಂಗನಾಥನನ್ನು ಹೀಗೆ ನೋಡಿ ಭಗವಂತನ ಬೇರೆ ಬೇರೆ ರೂಪಗಳು ಕಲಿಯುಗದಲ್ಲಿ ನಮಗೆ ಅತ್ಯಂತ ಪ್ರಿಯವಾಗಿ ಇರುವಂಥದ್ದು. ಹಾಗಾಗಿನೇ ದೇವಾಲಯಗಳಲ್ಲಿ ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಭಗವಂತನನ್ನು ಆವಾಹನೆ ಮಾಡಿರ್ತಾರೆ. ಭಗವಂತನ ಶಕ್ತಿ ಅಲ್ಲಿದೆ, ಭಗವಂತನ ಜಾಗೃತಾವಸ್ಥೆ ಅಲ್ಲಿರುತ್ತೆ. ಹಾಗಾಗಿ ದೇವಾಲಯಕ್ಕೆ ಹೋದಾಗ ಅಲ್ಲಿ ಭೇಟಿಗಾಗಿ ನಾವು ಆ ಕ್ಷೇತ್ರವನ್ನು ಸಂದರ್ಶನ ಮಾಡಿದಾಗ ನಮಗೆ ಒಂದು ರೀತಿಯ ವೈಬ್ರೇಷನ್ ಉಂಟಾಗುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿನೇ ನಮ್ಮ ಜೀವಾತ್ಮರ ಹೃದಯದಲ್ಲಿ ನೆಲೆಸಿರುವಂತಹ ಅಂತರ್ಯಾಮಿ ಭಗವಂತನ ರೂಪ ಯಾವತ್ತೂ ಕೂಡ ಶಾಶ್ವತವಾಗಿರುತ್ತೆ. ಹಾಗಾಗಿನೇ ಅಂತರ್ಯಾಮಿಯಾಗಿರುವಂತಹ ಭಗವಂತನಿಗೂ ಕೂಡ ನಿರ್ದಿಷ್ಟವಾದಂತಹ ರೂಪ ಆಕಾರಗಳು ಇದೆ ಅನ್ನುವಂಥದ್ದು ಈ ಒಂದು ತಾತ್ಪರ್ಯದಲ್ಲಿ ನಮಗೆ ಅರ್ಥ ಆಗುತ್ತೆ. ಇಂತಹ ದಿವ್ಯ ಚೇತನವನ್ನು, ಅಂತಹ ಒಂದು ಭಗವಂತನ ಸ್ವರೂಪವನ್ನು ನಾವು ಧ್ಯಾನ ಮಾಡಬೇಕು, ನಾವು ಆರಾಧನೆ ಮಾಡಬೇಕು. ಹಾಗಾಗಿ ನಮ್ಮ ಕಣ್ಣು ಮುಂದೆ ಭಗವಂತ ಹೇಗಿದ್ದಾನೆ ಅನ್ನುವಂಥ ಒಂದು ಚಿತ್ರ ಮನವರಿಕೆ ಆಗಬೇಕು. ಆಗ ಮಾತ್ರ ನಾವು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಮುಂದುವರಿತಾ ಇದ್ದೇವೆ ಅನ್ನುವಂಥ ಒಂದು ಸೂಚನೆ ಸಿಕ್ಕತ್ತೆ. ಇದನ್ನು ಪ್ರತಿಯೊಬ್ಬರೂ ಕೂಡ ಆರಂಭದಲ್ಲಿ ಅನುಭವಿಸಲೇಬೇಕು. ಈ ಸಂಬಂಧ ನಿಮ್ಮ ಪ್ರಯತ್ನ ಮುಂದುವರಿಲಿ, ಮುಂದೆ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ಸಡಗರದ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದಲ್ಲಿ ನೀವು ಮನೆಯಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದನ್ನು ಇಟ್ಕೊಳ್ತೀರಿ. ಹಾಗೆ ಕುಟುಂಬಸ್ಥರಿಂದಲೂ ಕೂಡ ಅಂತಹ ಒಂದು ಸ್ಥಿತಿಯನ್ನು ಈ ದಿನ ನೀವು ನಿರೀಕ್ಷೆ ಮಾಡ್ತೀರಿ. ಹಾಗೆ ಈ ದಿನ ನಿಮಗೆ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ದಿನ, ನಿಮ್ಮ ಸರಿ ತಪ್ಪುಗಳನ್ನು ನೀವೇ ಲೆಕ್ಕಾಚಾರ ಮಾಡಿಕೊಳ್ಳುವಂಥ ದಿನ. ಹಾಗೆ ಈ ದಿನದ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರಿ ಕ್ಷೇತ್ರದಲ್ಲಿ ಬೇಕಾದಂತಹ ಸಹಾಯ ನಿಮಗೆ ಸಕಾಲಕ್ಕೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಒಂದು ಗಟ್ಟಿಯಾದ ನಿಲುವನ್ನು ತೆಗೆದುಕೊಳ್ಳುವಂಥ ಅಗತ್ಯತೆ ಕಾಣ್ತಾ ಇದೆ. ಹಾಗಾಗಿನೇ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಆಗಬೇಕಾಗಿರುವಂಥ ಕೆಲವು ಬದಲಾವಣೆಗಳಾಗಲಿ ಅಥವಾ ಇನ್ನು ಯಾವುದೇ ರೀತಿಯ ತೀರ್ಮಾನಗಳನ್ನಾಗಲಿ ಬಹಳ ವಿಶೇಷ ರೀತಿಯಲ್ಲಿ ಈ ದಿನ ಪರಿಗಣಿಸ್ತೀರಿ. ಅಂದರೆ ಒಂದು ಗಟ್ಟಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ದಿನ ಇದು. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಸ್ವಲ್ಪ ಕಠಿಣವಾಗಿ ಇರುವಂಥದ್ದು, ಅವರನ್ನು ವಿಧ ವಿಧವಾಗಿ ಪರೀಕ್ಷೆ ಮಾಡುವಂಥ ಸಂದರ್ಭಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನದ ಪ್ರಯಾಣ ನಿಮಗೆ ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ದೇಹಾಲಸ್ಯವನ್ನು ನೀಡುವಂಥದ್ದಾಗತ್ತೆ. ಆದರೂ ಕೂಡ ನಂಬಿಕೆಯನ್ನು ಇಟ್ಟೇ ಕೆಲಸವನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ತುಂಬ ಪ್ರಯತ್ನ ಮಾಡಿಯಾದರೂ ಕೂಡ ಜೀವನದಲ್ಲಿ ಪ್ರಗತಿಯನ್ನು ಕಾಣಬೇಕು ಅನ್ನುವಂಥ ಒಂದು ಹೆಬ್ಬಯಕೆ ಇದೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಕುಲದೇವರ ಅನುಗ್ರಹ ಇದೆ, ಗ್ರಹಗತಿಗಳು ಚೆನ್ನಾಗಿದೆ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ಈ ದಿನ ನಿಮಗೆ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಂದರ್ಭ ಇದೆ. ಏಕೆಂದರೆ ಈ ದಿನ ನಿಮಗೆ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥವನು. ಹಾಗಾಗಿನೇ ಈ ದಿನ ಕಾರ್ಯೋನ್ಮುಖರಾದರೆ ಹಲವಾರು ಪ್ರಯೋಜನಗಳಿದೆ. ಸೋಮಾರಿಗಳಾಗಿದ್ದರೆ ಈ ದಿನ ಯಾವುದೇ ರೀತಿಯ ಪ್ರತಿಫಲ ಸಿಕ್ಕಲ್ಲ. ಹಾಗಾಗಿನೇ ಈ ದಿನದ ಪ್ರಯಾಣದಲ್ಲಾಗಲಿ, ಈ ದಿನ ನಿಮ್ಮ ಆರೋಗ್ಯದಲ್ಲಾಗಲಿ ಕೈ ಕೊಡುವಂಥ ಸಂಭವ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ತುಂಬ ಮಾನಸಿಕ ಖಿನ್ನತೆ ಉಂಟಾಗುವಂಥದ್ದು, ಒಂದು ಡಿಪ್ರೆಷನ್ ಆಗುವಂಥ ಸಾಧ್ಯತೆ ಇದೆ. ಏಕೆಂದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಏನೋ ಕೆಲಸಗಳಾಗ್ತಾ ಇಲ್ಲ, ಯಾವುದೂ ಒಂದು ಉತ್ತಮ ರೀತಿಯ ಫಲಿತಾಂಶಗಳು ಸಿಕ್ಕಿಲ್ಲ ಅನ್ನುವಂಥ ನಿರಾಸೆ ಇದೆ. ಹಾಗಾಗಿ ಈ ದಿನ ಖಿನ್ನತೆಯಿಂದ ಹೊರ ಬರಬೇಕು ಅಂತ ಹೇಳಿದ್ರೆ ನೀವು ಹೊಸ ಪ್ರಪಂಚವನ್ನು ನೋಡಬೇಕು, ಹೊಸ ದಾರಿಯನ್ನು ನೀವು ಹುಡುಕಬೇಕು. ಹಾಗಾಗಿ ಈಗಾಗಲೇ ಹುಡುಕಿರುವಂಥ ದಾರಿ, ನೀವು ಸವಿಸಿರುವಂಥ ಹಾದಿ ನಿಮಗೆ ಉಪಯೋಗ ಆಗಿಲ್ಲ.
ಅನುಕೂಲ ಇಲ್ಲ. ಅದಕ್ಕಾಗಿ ಬೇರೊಂದು ಮಾರ್ಗವನ್ನು, ಆಲ್ಟರ್ನೇಟ್ ವೇಯನ್ನು ಹುಡುಕುವಂಥದ್ದು ತುಂಬ ಸೂಕ್ತ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಜೀವನೋತ್ಸಾಹಕ್ಕೆ ನಿಮ್ಮದೇ ಆದಂತಹ ಚಿಂತನೆಗಳು ಇದೆ. ಹಾಗಾಗಿ ಯಾವುದೋ ಒಂದು ಒಳ್ಳೆಯ ಘಟನೆ ನಿಮ್ಮನ್ನು ಇಲ್ಲಿಯವರೆಗೂ ಕೂಡ ಜೀವಂತವಾಗಿಟ್ಟಿರುತ್ತೆ. ಅದನ್ನೇ ಸ್ಮರಿಸ್ಕೊಳ್ತಾ ತುಂಬ ಉತ್ಸಾಹದಿಂದ ಇರ್ತೀರಿ, ಸಂತೋಷದಿಂದ ಇರ್ತೀರಿ. ಆದರೆ ಈ ದಿನ ಯಾರ ಮಾತನ್ನು ಕೂಡ ನಂಬದ ಸ್ಥಿತಿಯಲ್ಲಿ ಇರ್ತೀರಿ. ಇದು ನಿಮ್ಮ ದೌರ್ಭಾಗ್ಯ. ಏಕೆಂದರೆ ಆಗಿರುವಂಥ ಅನುಭವ ಈ ದಿನ ನಿಮ್ಮ ಒಂದು ಸಹಾಯಕ್ಕೆ ಬರ್ತಾ ಇದೆ. ಆದ್ದರಿಂದ ಹೊಸ ಉದ್ಯಮವನ್ನು, ಹೊಸ ವ್ಯವಹಾರಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ದಿನ ಮೀನಾಮೇಷ ಎಣಿಸುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ವಭಾವ ಸ್ವಲ್ಪ ನಾಟಕೀಯವಾಗಿಯೇ ಇರುವಂಥ ಸಾಧ್ಯತೆ ಕೂಡ ಇರುತ್ತೆ. ಬೇರೆಯವರಿಗೆ ನಿಮ್ಮನ್ನು ಪ್ರೊಜೆಕ್ಟ್ ಮಾಡಿಕೊಳ್ಬೇಕು, ನಿಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತೋರ್ಪಡಿಸ್ಕೊಳ್ಬೇಕು ಅಂತಲೇ ಈ ದಿನ ಸ್ವಲ್ಪ ಕೃತ್ರಿಮ ಇದೆ. ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಂಡು ಮುಂದುವರಿರಿ, ಸ್ವಲ್ಪ ಪ್ರಗತಿ ಸಾಧ್ಯವಾಗುತ್ತೆ. ಹಾಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳು ತುಂಬ ಸಂತೃಪ್ತಿಯನ್ನು ತರುತ್ತೆ. ಒಳ್ಳೆಯ ಪ್ರಯತ್ನ ಇದೆ, ಒಳ್ಳೆಯ ಬಿಗಿನಿಂಗ್ ಇದೆ ಈ ದಿನ. ಹಾಗಾಗಿ ಕೆಲಸ ಕಾರ್ಯಗಳು ಉತ್ತಮ ರೀತಿಯಲ್ಲಿ ನಡೀಬೇಕು ಅನ್ನುವಂಥದ್ದೇ ನಿಮ್ಮ ಅಜೆಂಡಾ. ಹಾಗೆ ವ್ಯವಹಾರಗಳು, ಹಣಕಾಸಿನ ಚಟುವಟಿಕೆಗಳು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು, ಅಲ್ಲಿನ ವ್ಯವಹಾರಗಳು ಈ ದಿನ ನಿಮಗೆ ಸಮಾಧಾನವನ್ನು ತರುತ್ತೆ. ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ಪ್ರತಿಫಲ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಿಕ್ಕೂ ಕೂಡ ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಆದರೆ ಕುಟುಂಬ ಸದಸ್ಯರ ಮೇಲೆ ವಿನಾಕಾರಣ ಸಿಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಸಿಟ್ಟನ್ನು, ನಿಮ್ಮ ಕೋಪವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಹೇಗಾದರೂ ಮಾಡಿ ನೀವು ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಮುಂದುವರಿಸಬೇಕು. ಸಮಸ್ಯೆಗಳಿದ್ದರೆ, ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಬೇಕು. ಇಂಥ ವಿಚಾರಗಳಲ್ಲಿ ಈ ದಿನ ತುಂಬ ಆಸಕ್ತಿ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ನಿಮ್ಮ ಪ್ರಯತ್ನದಲ್ಲಿ ಸಂತೃಪ್ತಿಯನ್ನು ಕಾಣುವಂಥದ್ದು, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ದಿನ ತುಂಬ ಚೆನ್ನಾಗಿದೆ. ಏಕೆಂದರೆ ನಿಮ್ಮನ್ನು ಆಸೆಗಳಿಂದ ಬಂಧಿಸಿಕೊಂಡಿರುವಂಥ ವಿಚಾರಗಳೇನಿದೆ ಅದರಲ್ಲಿ ಸತ್ಯಾಂಶ ಯಾವುದು, ಅದರಲ್ಲಿ ಯಾವುದು ಪ್ರಾತ್ಯಕ್ಷಿಕವಾಗಿದೆ, ಯಾವುದು ಪ್ರಾಕ್ಟಿಕಲ್ ಆಗಿದೆ, ಇದನ್ನು ನೀವು ಈ ದಿನ ಗಮನಿಸ್ತೀರಿ. ಹಾಗಾಗಿನೇ ಈ ದಿನ ನಿಮಗೆ ಯಾವುದೇ ವಿಶ್ವವಿದ್ಯಾಲಯ ಒಂದು ಅನುಭವವನ್ನು ಒದಗಿಸಿಕೊಡಲ್ಲ, ಅಂಥದ್ದು ಯಾವುದೇ ಒಂದು ಕೋರ್ಸ್ ಇಲ್ಲ. ಆದರೆ ಜೀವನದಲ್ಲಿ ಈ ದಿನ ಒಂದು ದೊಡ್ಡ ವಿಶ್ವವಿದ್ಯಾಲಯ ಕಳಿಸುವಂಥ ಒಂದು ಪ್ರಜ್ಞೆಯನ್ನು ನಿಮ್ಮಲ್ಲಿ ಮೂಡಿಸುತ್ತೆ. ಅಂಥ ಒಂದು ಅನುಭವ ಈ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನದ ಆಯ್ಕೆಗಳಲ್ಲಿ ಸ್ವಲ್ಪ ಗೊಂದಲಗಳು ಕೂಡ ಇರುವಂಥದ್ದಿದೆ. ಆದರೆ ಮನಸ್ಸನ್ನು ಸ್ವಲ್ಪ ಏಕಾಗ್ರತೆಯಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ಅಪೇಕ್ಷೆಗೆ, ನಿಮ್ಮ ಆಸೆಗೆ ಉತ್ತಮ ಫಲಗಳು ಸಿಕ್ಕುವಂತಹ ದಿನ. ಏಕೆಂದರೆ ಸತತ ಪ್ರಯತ್ನದಿಂದ ತುಂಬ ಮುಂದುವರಿಯುವಂಥ ಒಂದು ಹಠ ಸಾಧನೆಯನ್ನು ಮಾಡಿದ್ದೀರಿ. ಇದರಿಂದ ನಿಮಗೆ ಆಕಸ್ಮಿಕವಾದಂತಹ ಲಾಭಗಳು ಉಂಟಾಗುತ್ತೆ, ಅನುಕೂಲತೆಗಳು ಉಂಟಾಗುತ್ತೆ. ಹಾಗೆ ಈ ದಿನ ನಿಮ್ಮ ಮೋಜಿನಲ್ಲಿ, ನಿಮ್ಮ ಸಂತೋಷದಲ್ಲಿ ನಿಮ್ಮ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು, ಯಾವ ರೀತಿಯಲ್ಲಿ, ಯಾವ ದಾರಿಯನ್ನು ನೀವು ಅನುಸರಣೆ ಮಾಡಬೇಕು ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ನಿಮಗೆ ತುಂಬ ನಾಲೆಡ್ಜ್ ಇರುತ್ತೆ, ತುಂಬ ಅರಿವಿಗೆ ಬರುವಂಥ ವಿಚಾರಗಳಿದೆ. ಹಾಗೆ ಈ ದಿನ ಯಾವುದೇ ಒಂದು ವೀಕ್ನೆಸ್ ನಿಮಗಿದ್ರೂ ಕೂಡ ಅದನ್ನು ನಿಮ್ಮ ಸ್ನೇಹಿತರಿಗಾಗಲಿ, ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಗಾಗಲಿ ಹೇಳ್ಕೊಳ್ಬೇಡಿ. ಅದು ನಿಮ್ಮನ್ನು ಮತ್ತಷ್ಟು ವೀಕಾಗಿ ಕಂಡು ಬರುವಂತೆ ಮಾಡಿಬಿಡುತ್ತೆ. ಇನ್ನು ಈ ದಿನ ಆಶ್ಚರ್ಯಚಕಿತವಾದಂತಹ, ಅಷ್ಟೇ ಆಕರ್ಷಣೀಯವಾಗಿರುವಂತಹ ವ್ಯಕ್ತಿಯೊಬ್ಬರನ್ನು ಭೇಟಿ ಮಾಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ಸಂಪರ್ಕ, ಸಂವಹನ ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ವ್ಯಾಪಾರಕ್ಕಾಗಿ ನೀವು ಮಾಡುವಂಥ ಪ್ರಯಾಣ ಕೂಡ ನಿಮಗೆ ಶುಭ ಲಾಭವನ್ನು ತರುವಂಥದ್ದು ಇದೆ. ಆದರೆ ಈ ದಿನ ಜೀವನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಈ ವಿವಾಹದಲ್ಲಿ ನಿಮಗೆ ಸ್ವಲ್ಪ ನಿರಾಸೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು
ಈ ದಿನ ಜೀವನದಲ್ಲಿ ಕೆಲವೊಂದು ವಸ್ತುಗಳನ್ನು, ಕೆಲವೊಂದು ವ್ಯಕ್ತಿಗಳನ್ನು ನಿಮ್ಮದನ್ನಾಗಿಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡ್ತೀರಿ. ಆದರೆ ಅದರ ಬಗ್ಗೆ ಮತ್ತಷ್ಟು ನೀವು ಆಲೋಚನೆ ಮಾಡಿ, ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳಿ. ಮುಂದೆ ಒಳ್ಳೆಯದಾಗತ್ತೆ. ಯಾವುದೇ ವಿಚಾರದಲ್ಲೂ ಕೂಡ ಆತುರಾತುರವಾಗಿ ತೀರ್ಮಾನಕ್ಕೆ ಒಳಗಾಗಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಇಚ್ಛಿತ ಕೆಲಸ ಕಾರ್ಯಗಳಲ್ಲೇ ನಿಮಗೆ ನಿರಾಸಕ್ತಿ ಇರುತ್ತೆ, ಆಲಸ್ಯ ಇರುತ್ತೆ. ಹಾಗಾಗಿ ಕೆಲಸಗಳು ಆಗಬೇಕು ಅನ್ನುವಂಥ ಉತ್ಸಾಹ, ಒಂದು ಚೈತನ್ಯ ಬಹಳ ಕಡಿಮೆ ಲೆವೆಲಲ್ಲಿ ಇರುತ್ತೆ. ಅದನ್ನು ಹೆಚ್ಚಿಸ್ಕೊಳ್ಬೇಕು, ಅದನ್ನು ಜಾಸ್ತಿ ಮಾಡಿಕೊಳ್ಬೇಕು. ಅದಕ್ಕಾಗಿ ಪ್ರಯತ್ನ ಮಾಡಲೇಬೇಕಾಗತ್ತೆ. ಸ್ವಪ್ರಯತ್ನದಿಂದ ಮಾತ್ರ ನಿಮ್ಮ ಪ್ರಗತಿ ಈ ದಿನ ಸಾಧ್ಯ. ಬೇರೆಯವರನ್ನು ಆಶ್ರಯಿಸಿದ್ರೆ, ಬೇರೆಯವರು ಏನೋ ಮಾಡ್ತಾರೆ ಅಂತ ಹೇಳಿ ಅವರನ್ನು ನಂಬಿಕೊಂಡ್ರೆ ನಿಮ್ಮ ಒಂದು ಪ್ರಗತಿ ಅಷ್ಟಕ್ಕಷ್ಟೇ ಇರುತ್ತೆ. ಹಾಗೆ ಈ ದಿನದಲ್ಲಿ ನೀವು ಬಯಸಿದಂತಹ ವಸ್ತುಗಳು ಕೂಡ ಅನಿರೀಕ್ಷಿತವಾಗಿ ಏನೋ ಸಿಕ್ಕತ್ತೆ. ಆದರೆ ಆ ವಸ್ತುವಿನಿಂದ ನಿಮಗೆ ತೊಂದರೆಗಳೇ ಹೆಚ್ಚಾಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಕೆಲವು ವಿಚಾರಗಳಲ್ಲಿ ತುಂಬ ಗೊಂದಲಗಳು ಕೂಡ ಇರುವಂಥದ್ದು, ಗೋಜಲಾಗಿರುತ್ತೆ. ಒಂದೇ ಕಾಲಕ್ಕೆ ನೀವು ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ಡಿಸಿಷನ್ ಮೇಕಿಂಗಲ್ಲೂ ಕೂಡ ನಿಮಗೆ ಸ್ವಲ್ಪ ನಿರಾಸೆ ಉಂಟಾಗುತ್ತೆ, ತೊಂದರೆಗಳು ಕೂಡ ಉಂಟಾಗುತ್ತೆ. ಆದರೆ ಈ ದಿನದಲ್ಲಿ ಅಧಿಕಾರಿಗಳು ನೋಡಿ, ನಿಮ್ಮ ಅಧಿಕಾರವನ್ನು ವೈಯಕ್ತಿಕ ಕಾರ್ಯಕ್ಕೆ ಬಳಸ್ಕೊಳ್ತೀರಿ. ಸ್ವಲ್ಪ ಇನ್ಫ್ಲೂಯೆನ್ಷಿಯಲ್ ಆಗಿ ಇರ್ತೀರಿ. ಹಾಗಾಗಿನೇ ನೀವು ಕಾನೂನಿಗೆ ವಿರುದ್ಧವಾಗಿ ಆದರೂ ಅಥವಾ ಔಟ್ ಆಫ್ ದ ವೇ ಹೋಗಿ ಆದರೂ ಕೂಡ ಕೆಲಸವನ್ನು ಮಾಡಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಆದರೆ ಇದು ಶಾಶ್ವತವಾಗಿರಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಯತ್ನವನ್ನು ಸರಿ ದಾರಿಯಲ್ಲಿ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಮನೆಯಲ್ಲಿರುವಂಥ ವ್ಯಕ್ತಿಗಳ ಬಗ್ಗೆ, ಅವರ ನಡತೆಯ ಬಗ್ಗೆ, ಅವರ ಮಾತುಕತೆಯ ಬಗ್ಗೆ, ಅವರ ಗುರಿ ಉದ್ದೇಶಗಳ ಬಗ್ಗೆ ಈ ದಿನ ಸ್ಪಷ್ಟಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕನ್ಯಾರಾಶಿ. ಕನ್ಯಾರಾಶಿಯವರೆಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಸಮಯ ಪ್ರಜ್ಞೆ ತುಂಬ ಕಡಿಮೆ ಇರುತ್ತೆ, ಟೈಮ್ ಸೆನ್ಸ್ ತುಂಬ ಕಮ್ಮಿ. ಹಾಗಾಗಿನೇ ಕೆಲವು ಕೆಲಸ ಕಾರ್ಯಗಳು ಒಂದು ಸಂದರ್ಭಕ್ಕೆ ಪ್ರಾರಂಭವೇ ಆಗಲ್ಲ. ಹಾಗೆ ಈ ದಿನ ಆಕಸ್ಮಿಕ ಧನಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಕೊಡಬೇಕಾದವರು ಹಣವನ್ನೇನೋ ಕೊಡ್ತಾರೆ, ಆದರೆ ಖರ್ಚು ವಿಪರೀತವಾಗಿ ಇರುತ್ತೆ. ಬಂದ ಹಣ ಕೈಯಲ್ಲಿ ಉಳಿಯಲ್ಲ. ಇನ್ನು ಈ ದಿನದಲ್ಲಿ ನಿಮ್ಮ ಒತ್ತಡವನ್ನು ನಿಮ್ಮ ಸಹೋದ್ಯೋಗಿಗಳ ಮೇಲೆ ಹಾಕ್ತೀರಿ. ನಿಮ್ಮಲ್ಲಿರುವಂಥ ಒಂದು ಫ್ರಸ್ಟ್ರೇಷನನ್ನು ನಿಮ್ಮ ಕುಟುಂಬಸ್ಥರ ಮೇಲೆ ಹಾಕ್ತೀರಿ. ಹಾಗಾಗಿನೇ ವಿನಾಕಾರಣ ಅವರ ಜೊತೆ ಒಂದು ಭಿನ್ನಾಭಿಪ್ರಾಯವನ್ನು ಮಾಡಿಕೊಳ್ಳುವಂಥದ್ದು, ಒತ್ತಡವನ್ನು ತಂದುಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ದೌರ್ಭಾಗ್ಯ ಏನಿದೆ, ಯಾವುದಾದ್ರೂ ಒಂದು ನಿಮ್ಮನ್ನು ಈ ದಿನ ಪೀಡಿಸುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲೇ ಮನಸ್ಸನ್ನು ಈ ದಿನ ಇನ್ವಾಲ್ವ್ಮೆಂಟಲ್ಲಿ 100ಕ್ಕೆ 100ರಷ್ಟು ಕೊಟ್ಟು ಕೆಲಸ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ವಿಚಿತ್ರವಾದಂತಹ ಆಲೋಚನೆಗಳು ಬರುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಉದ್ಯೋಗದ ಕಾರಣಕ್ಕಾಗಿ ಪ್ರವಾಸವನ್ನು ಮಾಡಬೇಕಾಗತ್ತೆ, ಪ್ರಯಾಣ ಮಾಡಬೇಕಾಗತ್ತೆ. ಆದರೆ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಲೇ ನೀವು ಇರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಬಂಧು ಮಿತ್ರರಿಂದ ಕೂಡ ನಿಮಗೆ ಒತ್ತಡಗಳು ಉಂಟಾಗುವಂಥದ್ದು, ಅವರ ಒಂದು ನಡತೆ, ಅವರ ಒಂದು ಪ್ರಯತ್ನ ನಿಮಗೆ ಪರೋಕ್ಷವಾಗಿ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಅದರ ಎಫೆಕ್ಟ್ ಕೂಡ ನಿಮಗೆ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಅವಮಾನದ ಪ್ರಶ್ನೆ ಕೂಡ ಉದ್ಭವ ಆಗುವಂಥದ್ದು. ಅಪಮಾನವನ್ನು ಈ ದಿನ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ಆದರೂ ಕೂಡ ತಡಿಲೇಬೇಕಾಗುತ್ತೆ. ಹೊಂದಾಣಿಕೆ ಮಾಡಿಕೊಳ್ಬೇಕು. ಸಮಯ ಸಂದರ್ಭವನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ಮಾತ್ರ ತಿಳಿಸಿ. ಹಾಗಾಗಿ ಈ ದಿನ ನಿಮ್ಮನ್ನೇ ನೀವು ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ತುಲಾರಾಶಿ.
ತುಲಾ ರಾಶಿಯವರಿಗೆ ಈ ದಿನ ನಿಮ್ಮ ನಿರೀಕ್ಷೆಯಂತೆ ಉತ್ತಮವಾದಂತಹ ಪ್ರತಿಫಲಗಳು ಸಿಕ್ಕುವಂಥದ್ದು. ನಿಮ್ಮ ಪ್ರತಿ ಕಾರ್ಯದಲ್ಲಿ, ಪ್ರತಿ ಪ್ರಯತ್ನದಲ್ಲೂ ಕೂಡ ಸಮಾಧಾನಕರವಾದಂತಹ ಫಲಿತಾಂಶವನ್ನು ಪಡ್ಕೊಳ್ತೀರಿ. ನಿಮ್ಮ ಪ್ರಯತ್ನ ಚೆನ್ನಾಗಿದೆ. ಹಾಗೆ ಈ ದಿನದಲ್ಲಿ ಆಕಸ್ಮಿಕವಾಗಿ ತಿರುವುಗಳು ಉಂಟಾಗುವಂಥದ್ದು ಇದೆ. ಏನೋ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದು ಜೀವನದಲ್ಲಿ ಈ ದಿನ ಅನುಭವಿಸುವಂಥದ್ದು ಕೂಡ ಇದೆ. ಆದರೆ ಹೆದರದೆ ಮುನ್ನಡೆಯಿರಿ. ಕೆಲಸ ಕಾರ್ಯಗಳನ್ನು ನಿಲ್ಲಿಸಬೇಡಿ. ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಎಲ್ಲ ಕೆಲಸಕ್ಕೂ ಕೂಡ ಬಲವನ್ನು ನೀವು ನಂಬಿಕೊಂಡಿರುವಂಥದ್ದು ಬಹಳ ಹೆಚ್ಚಾಗಿ ಕಾಣಿಸುತ್ತೆ. ನಿಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅನ್ನೋಂಥದ್ರ ಮೇಲೆ ನಿಮಗೆ ನಂಬಿಕೆ ಇದೆ. ಜೊತೆಗೆ ಹಣ ಕೂಡ ಬೇಕು. ಹಣ ಇದ್ದರೆ, ಸಂಪನ್ಮೂಲ ಇದ್ದರೆ ಮಾತ್ರ ಕೆಲಸಗಳು ಯಶಸ್ವಿ ಆಗುತ್ತೆ ಅನ್ನುವಂಥ ಸತ್ಯದ ಅರಿವು ಈ ದಿನ ನಿಮಗೆ ಉಂಟಾಗುವಂಥದ್ದು. ಹಾಗಾಗಿ ಬರೀ ದುಡಿಮೆ, ಬರೀ ವೇತನ, ಬರೀ ಸಂಬಳ, ಬರೀ ಹಣ ಗಳಿಕೆ ಇಷ್ಟೇ ಅಲ್ಲ, ಇದನ್ನು ಹೊರತುಪಡಿಸಿ ಕೂಡ ಜೀವನದಲ್ಲಿ ತುಂಬ ಅಗತ್ಯವಾಗಿರುವಂಥದ್ದು ಇದೆ ಅನ್ನುವಂಥ ಒಂದು ಸತ್ಯ ಈ ದಿನ ನಿಮಗೆ ಗೊತ್ತಾಗತ್ತೆ. ಹಾಗೆ ಈ ದಿನ ಉನ್ನತ ಮಟ್ಟದ ಕಾರ್ಯಕ್ಕೆ ಕೈ ಹಾಕುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನ ಈ ದಿನ ಯಶಸ್ವಿಯಾಗುತ್ತೆ. ಆದರೆ ಬುದ್ಧಿಪೂರ್ವಕವಾಗಿ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಬೇರೆಯವರು ಕೆಲಸ ಮಾಡುವಂಥದ್ದು ನಿಮಗೆ ಇಷ್ಟ ಆಗಲ್ಲ. ಹಾಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಕೂಡ ಈ ದಿನ ನಿಮ್ಮ ಅಸಮಾಧಾನಕ್ಕೆ ಕಾರಣವಾಗುತ್ತೆ. ಹಾಗಾಗಿನೇ ಈ ದಿನದ ಸನ್ನಿವೇಶವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಆದಾಯದಲ್ಲಿ, ನಿಮ್ಮ ಒಂದು ಮಾರಾಟದಲ್ಲಿ ಬಹಳ ಪ್ರಗತಿಯನ್ನು ಕಾಣುವಂಥದ್ದು ಕೂಡ ಈ ದಿನ ಇರುತ್ತೆ. ಆದಾಯವನ್ನು ಜಾಸ್ತಿ ಮಾಡ್ಕೊಳ್ತೀರಿ. ಆದರೆ ಈ ದಿನದಲ್ಲಿ ಬೇರೆಯವರ ವಿಚಾರಕ್ಕೆ ತಲೆ ಹಾಕುವಂಥದ್ದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ. ಏಕೆಂದರೆ ನಿಮ್ಮ ಗುರಿಯ, ನಿಮ್ಮ ದೃಷ್ಟಿ ಬಹಳ ವಿಶೇಷವಾಗಿದೆ. ಹಾಗಾಗಿ ಕೆಲಸಗಳನ್ನು ಮುಗಿಸ್ಬೇಕು ಅನ್ನುವಂಥದ್ದೇ ನಿಮ್ಮ ಅಜೆಂಡಾ. ಹಾಗೆ ಈ ದಿನ ಆಸ್ತಿ ಖರೀದಿಯಾಗಲಿ ಅಥವಾ ಸ್ಥಿರಾಸ್ತಿಯ ಬಗ್ಗೆ ತೆಗೆದುಕೊಳ್ಳುವಂಥ ನಿರ್ಧಾರದಲ್ಲಾಗಲಿ ನಿಮಗೆ ಲಾಭ ಇದೆ. ಹಾಗೆ ನಿಮ್ಮ ಪ್ರತಿಭೆಗೆ, ನಿಮ್ಮ ಟ್ಯಾಲೆಂಟ್ಗೆ ಸೂಕ್ತವಾದಂಥ ಸ್ಥಾನಮಾನ ಸಿಕ್ಕುವಂಥದ್ದು ಕೂಡ ಇದೆ. ಅದನ್ನು ಸಾಬೀತುಪಡಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ರಾಜಕಾರಣಿಗಳು ಏನಾದರೂ ನಿಮ್ಮ ಭರವಸೆಯನ್ನು ಕೊಡುವಂಥ ಸಂದರ್ಭಗಳಿದ್ದರೆ ನಿಮ್ಮ ಮಾತಿನ ಬಗ್ಗೆ, ಹಾಗೆ ಕೊಡುವ ಭರವಸೆಯ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇರಬೇಕಾಗತ್ತೆ. ನಿಮ್ಮ ಇತಿಮಿತಿಗಳನ್ನು ನೋಡಿಕೊಂಡು ಈ ದಿನ ಭರವಸೆಯನ್ನು ಕೊಡಬೇಕು. ಇನ್ನು ಈ ದಿನ ನಿಮ್ಮ ಸ್ನೇಹಿತರನ್ನು ಕೆಲವು ವಿಚಾರಗಳಿಗೆ ತುಂಬ ನಂಬುವಂಥದ್ದು ಇದೆ. ಅವರ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಈ ದಿನ ಉತ್ತಮವಾದಂತಹ ಲಾಭ ಇದೆ, ಪ್ರಗತಿ ಇದೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ನಿರೀಕ್ಷೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆದಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಸ್ನೇಹಿತರು ಮಾಡಬೇಕಾದಂತಹ ಕೆಲವು ಕೆಲಸ ಕಾರ್ಯಗಳು, ನಿಮಗೆ ಅವರಿಂದ ಸಿಕ್ಕುವಂತಹ ಸಹಕಾರ, ಇದರ ಬಗ್ಗೆ ತುಂಬ ಲೆಕ್ಕಾಚಾರ ಇದೆ. ಲೆಕ್ಕಾಚಾರದಂತೆಯೇ ಕೆಲಸಗಳು ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯ ಚೆನ್ನಾಗಿದೆ. ನಿಮ್ಮ ಹಿತಶತ್ರುಗಳ ಕಾಟ ಇಲ್ಲ, ಒತ್ತಡ ಇಲ್ಲ. ಕೆಲಸಗಳು ಹೇಗೋ ಸಾಧಾರಣವಾಗಿ ನಡೆದರೂ ಸಾಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ತುಂಬ ಪ್ರಗತಿ ಅನ್ನುವಂಥದ್ದು ಇರುತ್ತೆ. ಹಾಗೆ ವೃತ್ತಿಯಲ್ಲಿ ಇದ್ದಂತಹ ಗೋಜಲು ಇದನ್ನು ನೀವು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಒಟ್ಟಾರೆ ನಿಮ್ಮ ಗಮನ ಏನಿದೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಇರುತ್ತೆ. ತುಂಬ ಯಶಸ್ಸನ್ನು ಪಡ್ಕೊಳ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನೀವು ಕಳ್ಕೊಂಡಿರುವಂಥ ಆತ್ಮವಿಶ್ವಾಸವನ್ನು ಮತ್ತೆ ಪಡ್ಕೊಳ್ಳುವಂಥ ದಿನ. ಇದಕ್ಕಾಗಿ ಸ್ವಲ್ಪ ಶ್ರಮ ಆಗ್ಬೋದು, ಆದರೆ ಶ್ರಮದಲ್ಲೇ ನೀವು ಒಂದು ಸಂತೋಷವನ್ನು ಕಾಣ್ತೀರಿ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ತೃಪ್ತಿಯನ್ನು ಕಾಣ್ತೀರಿ. ಹಾಗೆ ಈ ದಿನ ಅತಿಯಾದ ನಿರೀಕ್ಷೆಗಳನ್ನು ಯಾರಿಂದಲೂ ಕೂಡ ಇಟ್ಕೊಳ್ಬೇಡಿ. ಇನ್ನು ನಿಮ್ಮ ಸಂಗಾತಿಯ ಬೆಂಬಲ ನಿಮ್ಮ ಕಾರ್ಯಗಳಿಗೆ ಸಿಕ್ಕುವಂಥದ್ದು ಇದೆ. ಹಾಗೆ ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಜೀವನದ ಪ್ರೀತಿಯನ್ನು ಇತರರಲ್ಲಿ ಹಂಚಿಕೊಳ್ಳುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ.
ಹಾಗಾಗಿನೇ ಸಂತೋಷದ ಮಾತು, ಅನುಭವದ ಮಾತು, ಹಾಗೆ ಮುಂದೆ ಜೀವನಕ್ಕೆ ಬೇಕಾಗಿರುವಂಥ ಒಂದು ಗುರಿ ಆಧಾರಿತವಾಗಿರುವಂಥ ಮಾತು ಈ ದಿನ ನಿಮ್ಮಿಂದ ಬರುವಂಥದ್ದಿದೆ. ಆದರೆ ಈ ದಿನದಲ್ಲಿ ಸ್ವಲ್ಪ ಆತುರವಾಗಿ ನಿರ್ಧಾರಗಳನ್ನು ಕೈಗೊಳ್ಳೋದ್ರಿಂದ, ತಾಳ್ಮೆ ಇಲ್ಲ, ಇದರಿಂದ ಸ್ವಲ್ಪ ಅನಾನುಕೂಲತೆಗಳು ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ ಸರ್ಕಾರಿ ಉದ್ಯೋಗದವರಿಗೆ ವರ್ಗಾವಣೆಯಿಂದ ದೂರ ಇರಬೇಕು, ಒತ್ತಡಗಳಿಂದ ದೂರ ಇರಬೇಕು. ಹಾಗಾಗಿ ಈ ದಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಗೃಹ ನಿರ್ಮಾಣದ ಕಾರ್ಯಗಳೇನಾದರೂ ಇದ್ದರೆ ಅದನ್ನು ಸ್ವಲ್ಪ ದಿನ ಮುಂದೂಡುವಂಥ ಒಂದು ಪ್ರಯತ್ನ ಮಾಡಿ. ಒಂದು 2-3 ದಿನ ಮುಂದಕ್ಕೆ ಹಾಕಿಬಿಡಿ. ಮುಂದೆ ಒಳ್ಳೆಯ ಫಲ ಸಿಕ್ಕತ್ತೆ. ಹಿಡಿದ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗಿ ಮುಂದುವರಿಯುತ್ತೆ. ಹಾಗೆ ಈ ದಿನದಲ್ಲಿ ಉಂಟಾಗುವಂಥ ಒಂದು ಪ್ರೀತಿ, ಪ್ರೇಮ, ಆಸೆ, ಆಕಾಂಕ್ಷೆಗಳು, ಒಂದು ಮೋಹ, ಇದು ಯಾರನ್ನೂ ಕೂಡ ಬಿಡಲ್ಲ. ಹಾಗೆ ನಿಮ್ಮನ್ನು ಕೂಡ ಇದು ಬೆಂಬಿಡದ ಭೂತದಂತೆ ಕಾಣುವಂಥದ್ದು ಇದೆ, ಕಾಡುವಂಥದ್ದು ಇದೆ. ಹಾಗಾಗಿ ಈ ದಿನ ಅಚ್ಚುಕಟ್ಟಾದಂಥ ಒಂದು ಕಾರ್ಯಸಿದ್ಧಿಯಲ್ಲಿ ಮಾತ್ರ ಮನಸ್ಸಿದೆ, ಸಂತೋಷ ಇದೆ ಅನ್ನುವಂಥದ್ದನ್ನು ಕಂಡುಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಪೀಠ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಆದಾಯದ ನಿರೀಕ್ಷೆಯಲ್ಲಿ ಸ್ವಲ್ಪ ವ್ಯತ್ಯಯಗಳಾಗುವಂಥದ್ದು ಇದೆ. ಅಂದರೆ ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ, ನೀವು ನಿರೀಕ್ಷೆ ಮಾಡಿದಂತೆ ಫಲಗಳು ಸಿಕ್ಕಲ್ಲ. ಹಾಗಾಗಿ ಏನೇ ಬಂದರೂ ಅದರಲ್ಲೇ ನೀವು ತೃಪ್ತಿ ಪಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿಯ ನೆರವಿನಿಂದ ಕೆಲವೊಂದು ಒಳ್ಳೆಯ ಕೆಲಸಗಳನ್ನು ಮಾಡುವಂಥದ್ದು ಇದೆ. ಆದರೆ ಸಂಗಾತಿಯ ಮಾತನ್ನು ಕೇಳುವಂಥ ಸಂದರ್ಭದಲ್ಲಿ ಸ್ವಲ್ಪ ನೀವು ಕಿರಿಕಿರಿಯನ್ನು ಅನುಭವಿಸುವಂಥದ್ದು ಇರುತ್ತೆ. ಹಾಗೆ ಈ ದಿನ ಅನಗತ್ಯರ ಪ್ರವೇಶದಿಂದ, ಮೂರನೇ ವ್ಯಕ್ತಿಯ ಪ್ರವೇಶದಿಂದ ನಿಮ್ಮ ಮನಸ್ಸು ಜರ್ಜರಿತವಾಗುವಂಥದ್ದು, ಎಲ್ಲ ಒಂದು ಕಡೆ ಒತ್ತಡಕ್ಕೆ ಒಳಗಾಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಉತ್ಸಾಹವನ್ನು ಕುಗ್ಗಿಸುವಂತಹ ಒಂದು ಸನ್ನಿವೇಶವೇ ಜಾಸ್ತಿ ಇರುತ್ತೆ. ಹಾಗಾಗಿನೇ ನಿಮ್ಮ ಓದು, ನಿಮ್ಮ ಗುರಿ ಇದು ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾಗುತ್ತೆ. ಬೇರೆ ಬೇರೆ ರೀತಿಯ ಆಕರ್ಷಣೆಗೆ ಒಳಗಾಗಬೇಡಿ. ಇನ್ನು ದೂರದ ಹಳ್ಳಿಗಳಿಂದ ಬಂದಿರುವಂಥ ವ್ಯಕ್ತಿಗಳು, ವಿದ್ಯಾರ್ಥಿಗಳಾಗಲಿ, ನೌಕರರಾಗಲಿ, ಈ ದಿನ ನೀವು ಯಾವುದೇ ಪ್ರಲೋಭನೆಗಳಿಗೆ ಒಳಗಾಗಬೇಡಿ. ಯಾವುದೇ ಆಸೆ ಆಕಾಂಕ್ಷೆಗಳಿಗೆ, ಆಮಿಷಗಳಿಗೆ ಬಲಿಯಾಗಬೇಡಿ. ನಿಮ್ಮನ್ನು ನೀವು ಈ ದಿನ ಸ್ವಲ್ಪ ಕಾಪಾಡ್ಕೊಂಡ್ಬಿಡಿ. ಹೀಗೆ ಅನಗತ್ಯವಾದಂಥ ಖರ್ಚುಗಳು ಆಗುವಂಥದ್ದು ಕೂಡ ಇದೆ. ಖರ್ಚಿಗೆ ಕಡಿವಾಣ ಹಾಕುವಂಥದ್ದು ತುಂಬ ಸೂಕ್ತ. ಹಾಗೆ ನಿಮ್ಮ ಮಕ್ಕಳ ವರ್ತನೆಯಿಂದ ಈ ದಿನ ನಿಮಗೆ ಬೇಸರ ಆಗುತ್ತೆ. ನಿಮ್ಮ ಒಡ ಹುಟ್ಟಿದವರಿಂದ ಈ ದಿನ ನಿಮಗೆ ಒತ್ತಡ ಉಂಟಾಗುತ್ತೆ. ಒಟ್ಟಾರೆ ಜೀವನ ಅನ್ನುವಂಥದ್ದೇ ಒಂದು ಸ್ಟ್ರಗಲ್ ನಿಮಗೆ. ಅದೇ ಒಂದು ಪರೀಕ್ಷೆ, ಅದೇ ಒಂದು ಯುದ್ಧ. ಹಾಗಾಗಿ ಯುದ್ಧವನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ತಾಳ್ಮೆ ತುಂಬ ಮುಖ್ಯ. ಹಾಗೆ ಈ ಶಸ್ತ್ರಾಸ್ತ್ರಗಳು, ಸಂಪನ್ಮೂಲಗಳು ಇದನ್ನು ಕ್ರೋಢೀಕರಣ ಮಾಡಿಕೊಳ್ಳುವಂಥದ್ದು ಕೂಡ ಈ ಯುದ್ಧವನ್ನು ಎದುರಿಸಲಿಕ್ಕೆ ಬೇಕಾಗತ್ತೆ. ಹಾಗಾಗಿನೇ ಈ ದಿನ ಶಿಸ್ತುಬದ್ಧ ಜೀವನವನ್ನು ಮಾಡುವಂಥ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರು ಈ ದಿನ ತುಂಬ ವ್ಯವಸ್ಥಿತವಾದಂಥ ಜೀವನವನ್ನು ನಡೆಸುವಂಥ ಸಂದರ್ಭ. ಹಾಗೆ ಈ ದಿನದ ನಿಮ್ಮ ಪ್ರಯತ್ನಗಳಲ್ಲಿ ತುಂಬ ಅಭಿವೃದ್ಧಿಯನ್ನು ಕಾಣ್ತೀರಿ. ಎಲ್ಲೋ ಒಂದು ಕಡೆ ಹಣಕಾಸಿನ ನೆರವು ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ತಂದೆ ತಾಯಿಯಂದಿರ ಮಾರ್ಗದರ್ಶನ ಇದೆ, ಅವರ ಸಹಕಾರ ಕೂಡ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಎಲ್ಲ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಧನಾತ್ಮಕವಾದಂಥ ಪ್ರತಿಫಲವೇ ಬಂದೊದಗತ್ತೆ. ಹಾಗೆ ಈ ದಿನ ದೂರದ ಪ್ರಯಾಣದ ಸಂದರ್ಭದಲ್ಲೂ ಕೂಡ ನೀವು ಲಾಭವನ್ನು ಪಡ್ಕೊಳ್ತೀರಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನದ ಒಳ ಹರಿವು ಹಣದ್ದು, ಅಂದರೆ ಒಂದು ಆದಾಯ ಈ ದಿನ ನಿಮಗೆ ನಿರಂತರವಾಗಿ ಬರುವಂಥ ಸೂಚನೆಗಳು ಕೂಡ ಇದೆ. ಹಾಗೆ ಈ ದಿನ ವೃತ್ತಿ ರಂಗದಲ್ಲಿ ಇರುವಂಥವ್ರಿಗೆ ಹಿರಿಯ ಅಧಿಕಾರಿಗಳಿಂದ ಒಳ್ಳೆಯ ಮಾರ್ಗದರ್ಶನ ಸಿಕ್ಕುವಂಥದ್ದು, ಒತ್ತಡದಿಂದ ಮುಕ್ತರಾಗುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗೇ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ವಿವಾಹದ ಬಗ್ಗೆ ಆಗಲಿ ಅಥವಾ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ಆಗಲಿ ತುಂಬ ಕುತೂಹಲದಿಂದ ಮಾತಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಈ ದಿನ ಅಪರಿಚಿತರ ಜೊತೆಯೂ ಕೂಡ ಹಂಚಿಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ.
ಹಾಗೆ ಈ ದಿನ ನಿಮ್ಮ ಬದುಕಿನ ಬದಲಾವಣೆಗಳನ್ನು ಅನಿವಾರ್ಯವಾಗಿ ಮಾಡಿಕೊಳ್ಳಬೇಕಾದಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಇಲ್ಲಿಯವರೆಗೆ ಬಾಳಿದಂತಹ ಜೀವನವೇ ಬೇರೆ, ಇನ್ನು ಮುಂದೆ ಆಗುವಂಥದ್ದೇ ಬೇರೆ. ಅದಕ್ಕಾಗಿಯೇ ಎಲ್ಲ ವಿಚಾರಗಳಿಗೆ, ಎಲ್ಲ ಸನ್ನಿವೇಶಗಳಿಗೂ ಕೂಡ ನೀವು ಸಿದ್ಧರಾಗಿ ಇರಬೇಕಾಗತ್ತೆ. ಹಾಗೆ ಈ ದಿನ ಬಂಧುಗಳ ಜೊತೆಯಲ್ಲಿ ಅನಗತ್ಯವಾಗಿ ವಾಗ್ವಾದವನ್ನು ಉಂಟು ಮಾಡಿಕೊಳ್ಬೇಡಿ. ಹಾಗೆ ಹೊರ ಸಂಚಾರ ಇರ್ಬೋದು, ಮೋಜು ಮಸ್ತಿ, ಈ ಸಂತೋಷದ ವಿಚಾರ, ಇದರಲ್ಲಿ ಈ ದಿನ ಸ್ವಲ್ಪ ಆಸಕ್ತಿ ಹೆಚ್ಚಾಗಿರುವಂಥದ್ದು. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಮುಂದುವರಿಸಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾವಿಷ್ಣುವನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಸ್ವಂತ ವ್ಯಾಪಾರದಲ್ಲಿ ನೀವು ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥ ಸಂದರ್ಭ ಇದೆ. ಆದರೆ ವ್ಯವಹಾರಗಳು ಈ ದಿನ ಅಷ್ಟಾಗಿ ಪ್ರಗತಿದಾಯಕವಾಗಿರಲ್ಲ, ಸ್ವಲ್ಪ ಮಂದಗತಿಯಲ್ಲೇ ಇರುವಂಥದ್ದು. ಅದಕ್ಕಾಗಿಯೇ ವಿಘ್ನ ವಿನಾಶಕನಾದಂಥ ಗಣಪತಿಯ ಪ್ರಾರ್ಥನೆಯೊಂದಿಗೆ ಈ ದಿನದ ವ್ಯವಹಾರಗಳನ್ನು ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ವೃತ್ತಿ ಜೀವನದಲ್ಲೂ ಕೂಡ ಗಣನೀಯವಾದಂಥ ಬೆಳವಣಿಗೆ ಆಗುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ಭಾವನೆಗಳಿಗೆ ಗಮನ ಕೊಡಬೇಕು. ನಿಮ್ಮ ಮಾತಿಗೆ, ನಿಮ್ಮ ಭರವಸೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಹಾಗೆ ಈ ದಿನ ಸಾಮಾಜಿಕವಾದಂಥ ಒಂದು ಕಾರ್ಯಕ್ಕೆ ನಿಮ್ಮ ಕೊಡುಗೆ ಏನು, ನಿಮ್ಮ ಒಂದು ತನು ಮನ ಧನದ ಸಹಾಯ ಏನು ಅನ್ನುವಂಥದ್ದು ನಿರ್ಧಾರಿತ ಆಗುವಂಥ ದಿನ ಕೂಡ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಕೆಲವು ಸಂಗತಿಗಳನ್ನು ನೀವು ನಿರೀಕ್ಷೆ ಮಾಡದೇ ಇದ್ದರೂ ಕೂಡ ಅದು ಘಟಿಸುವಂಥದ್ದು, ಅದು ಹಾಗೇ ತೀರುತ್ತೆ. ಹಾಗಾಗಿ ಅದರ ಅನುಭವ ನಿಮಗೆ ಹೊಸದೇನಲ್ಲ, ಎಲ್ಲದಕ್ಕೂ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆ. ಅದನ್ನೇ ಮುಂದುವರಿಸಿ. ಇನ್ನು ಇದುವರೆಗೆ ಯಾರಿಗೆ ವೇತನದಲ್ಲಿ ಹೆಚ್ಚಳ ಕಂಡಿಲ್ಲ, ಯಾರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಸಮಾಧಾನ ಇಲ್ಲ, ಅಂಥವರು ಒಂದು ದಿಢೀರಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇದು ನಿಮಗೆ ಒಳ್ಳೆಯ ಅವಕಾಶ. ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನೀವು ಮನೆಯಿಂದ ಹೊರಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ, ಯಾವುದೇ ಕೆಲಸಗಳನ್ನು ಅಟೆಂಡ್ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಬೆಲ್ಲವನ್ನು ಬಾಯಿಗೆ ಹಾಕ್ಕೊಂಡು ಹೋಗಿ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.